ಮುಂದೆ ಅವತರಿಸಲಿಕ್ಕಿರುವ ಕೃಷ್ಣನನ್ನು ವಾದಿರಾಜ ಶ್ರೀಪಾದರು ಹಾಲಿನ ಕಡಲು ಅಂಥೇಳಿ ಕರೆದಿದ್ದಾರೆ. ಶ್ರೀಕೃಷ್ಣ ದುಗ್ಧ ಅಂಬುದಿಹಿ. ದುಗ್ಧ ಅಂದರೆ ಹಾಲು, ಅಂಬುದಿ ಅಂದರೆ ಸಮುದ್ರ. ದುಗ್ಧ ಅಂಬುದಿ ಹಾಲಿನ ಸಮುದ್ರ. ಆಕಳು ಯಾವುದು ಅಂತ, ಕೃಷ್ಣ ಹಾಲು ಅಂತಾದರೆ ಯಾವ ಆಕಳಿನ ಹಾಲು ಇದು ಅಂತಂದರೆ ಒಂದು 4 ಆಕಳುಗಳು ಅಂತಾರೆ. ಯಾವುದದು? ಒಂದು ವೇದಗಳು, 2ನೇದ್ದು ಪಂಚರಾತ್ರ ಅಂತ ಒಂದು ಗ್ರಂಥ, 3ನೇದ್ದು ಇತಿಹಾಸಗಳು, 4ನೇದ್ದು ಪುರಾಣಗಳು. ಮತ್ತು ಇನ್ನೇನಿದ್ರೂ ಕೂಡ ಎಲ್ಲ ಇದರ ಒಳಗೇನೆ ಸೇರಲಿಕ್ಕಿರುವಂಥದ್ದು. ಇದು 4 ಪ್ರಧಾನವಾದ ಆಕಳು. ವೇದಗಳು ಅಂದರೆ ಗೊತ್ತು, ಪಂಚರಾತ್ರ ಅಂತ ಒಂದು ಗ್ರಂಥ, ಭಗವಂತನ 5 ರೂಪಗಳ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡುವ ಗ್ರಂಥ ಅದೊಂದು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತೇಳಿ 5 ರೂಪಗಳ ವಿಶೇಷವಾದ ಚಿಂತನೆ, ಅಥವಾ ಪಂಚಭೂತಗಳ ವಿಶೇಷವಾದ ಚಿಂತನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ವಿಶೇಷವಾದಂತಹ ತಿಳುವಳಿಕೆ ಕೊಡುವಂತಹ ಗ್ರಂಥ ಅದೊಂದು. ಅಲ್ಲ, ಪಂಚ ಅಂದರೆ ಗೊತ್ತಾಯಿತು, ರಾತ್ರಿ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ ಅಲ್ವಾ? ಅಂದರೆ ಅದಕ್ಕಂದರೂ ಈ 5ರ ಬಗ್ಗೆ ನಮಗೆ ಯಾವಾಗಲೂ ರಾತ್ರಿಯೇ. ರಾತ್ರಿ ಅಂದರೆ ರಾತ್ರಿಯಲ್ಲಿ ಹೇಗೆ ವಸ್ತುಗಳು ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ಇವುಗಳ ಬಗ್ಗೆ, ಈ ದೇವರ 5 ರೂಪಗಳ ಬಗ್ಗೆ ನಮಗೆ ಎಷ್ಟು ಹೇಳಿದರೂ ಕೂಡ ನಾವು ಇನ್ನೂ ರಾತ್ರಿಯಲ್ಲೇ ಇರ್ತೇವೆ, ಬೆಳಕೇ ಆಗುವುದಿಲ್ಲ. ಅಂದರೆ ಅದರ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿ ತಲೆಗೆ ಹೋಗುವುದೇ ಇಲ್ಲ. ಆದರೆ ಅದನ್ನು ರಾತ್ರಿ ಅಂತ ಕರೆದರು. ರಾತ್ರಿಯ ಲಕ್ಷಣ ಏನು ಹೇಳಿ? ರಾತ್ರಿ ಶುರುವಾಯಿತು ಅಂತಂದರೆ ಸಾಕು, ತೂಕಡಿಕೆನೂ ಒಟ್ಟಿಗೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ 5 ರೂಪಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರೆ ಸಾಕಂತೆ ನಮಗೆ ಎಲ್ಲಿಲ್ಲದ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ ಅಂತ. ಆದ್ದರಿಂದ ಆ ಗ್ರಂಥಕ್ಕೆ ಏನು ಹೆಸರು ಕೊಟ್ಟರು? ಇದು ಪಂಚರಾತ್ರಿ ಅಂತ ಹೆಸರು ಕೊಟ್ಟರು. ಮತ್ತೊಂದು ಇತಿಹಾಸ ಅಂದರೆ ಏನು ಅಂತ ಗೊತ್ತು, ಪುರಾಣಗಳು ಅಂದರೆ ಏನು ಅಂತಲೂ ಗೊತ್ತು. ಇತಿಹಾಸ ಅಂತಂದರೆ ಹಿಂದೆ ನಡೆದ ಘಟನೆಯನ್ನು ಯಥಾವತ್ತಾಗಿ ತಿಳಿಸಿಕೊಡುವ ಗ್ರಂಥ. ರಾಮಾಯಣ, ಮಹಾಭಾರತ, ಅದನ್ನು ಇತಿಹಾಸ ಅಂತ ಕರೆದರು. ಪುರಾಣಗಳು ಅಂತಂದರೆ ಒಂಚೂರು ಆಚೆ ಈಚೆ ಮಾಡಿ ಹೇಳುವುದು ಉಂಟಂತೆ. ಅಷ್ಟಾದಶ ಪುರಾಣಗಳು ಅಂತ ನಾವು ಹೇಳೋದು ಉಂಟಲ್ಲ, 18 ಪುರಾಣಗಳು ಅಂಥೇಳಿ. ಅದರ ಒಂದು ಉದಾಹರಣೆಗೆ ಹೇಳ್ತೇನೆ. ಒಂದು ಕಾರ್ತಿಕ ಮಾಸ ಪುರಾಣ ಅಂತ ಒಂದು ಉಂಟು, ಮಾಘ ಮಾಸ ಪುರಾಣ ಅಂತ ಒಂದುಂಟು, ವೈಶಾಖ ಮಾಸ ಪುರಾಣ ಅಂತ ಒಂದುಂಟು. ಒಂದು ಹೇಳ್ತೇನೆ, ಕಾರ್ತಿಕ ಮಾಸ ಪುರಾಣ ಅಂತ. ಏನು? ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿಬಿಟ್ರೆ ಮೋಕ್ಷನೇ ಸಿಗುತ್ತೆ ಅಂತ. ಚಿಕ್ಕ ಚಿಕ್ಕ ದೀಪದಾನ ಮಾಡಿದರೆ ಸ್ವರ್ಗ ಸಿಗುತ್ತೆ, ಸ್ವಲ್ಪ ದೊಡ್ಡ ದೊಡ್ಡ ದೀಪದಾನ ಮಾಡಿಬಿಟ್ರೆ ಮೋಕ್ಷ ಸಿಗುತ್ತೆ ಅಂತ. ಅದು ಹೇಗೆ ಗೊತ್ತಾಯಿತು ಅಂತಂದುಬಿಟ್ರೆ, ಒಬ್ಬ ಮನೆಯಲ್ಲಿ ಪೂಜೆ ಮಾಡಿ ಆರತಿಯನ್ನು ಹೊರಗಿಟ್ಟಿದ್ದ, ಬತ್ತಿ ಆರತಿಯನ್ನು ಹೊರಗಿಟ್ಟಿದ್ದ. ಒಂದು ಕಾಗೆ ಬಂತು, ಅದು ಕಾರ್ತಿಕ ಮಾಸ. ಒಂದು ಕಾಗೆ ಬಂತು, ಆ ದೀಪ ಇರತಕ್ಕಂಥ ಬತ್ತಿಯನ್ನು ತನ್ನ ಬಾಯಿಯಲ್ಲಿ ಹಿಡ್ಕೊಂಡು ಹೋಯಿತು, ಒಂದು ಮುಳಿ ಹುಲ್ಲಿನ ಮಾಡಿದ ಮೇಲೆ ಇಟ್ಟಿತು. ಅದು ಕಾರ್ತಿಕ ಮಾಸ. ಇಡೀ ಮನೆ ಧಗಧಗ 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 ಅಂತ ಉರಿಯಿತು. ಕಾಗೆಗೆ ಮೋಕ್ಷ. ಕಾಗೆ ಸ್ವರ್ಗಕ್ಕೆ ಹೋದದ್ದಲ್ಲ, ಯಾಕೆ? ದೊಡ್ಡ ದೀಪದಾನ ಅದು ಅಂತ. ಇದು ಅಂದರೆ ಇದರ ಅರ್ಥ ಏನು ಅಂತಂದರೆ, ಕಾಗೆ ಹಾಗೆ ಮಾಡಿತು, ಕಾಗೆಗೆ ಮೋಕ್ಷ ಆಯಿತು ಅಂತ ಅಷ್ಟೇ ತಗೊಳ್ಳೋದಲ್ಲ. ಮತ್ತು ದೀಪದಾನ ಮಾಡುವುದು, ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುವುದು ಪ್ರಶಸ್ತ ಅಂಥೇಳಿ ಈ ರೀತಿಯಲ್ಲಿ ಪ್ರಾಶಸ್ತ್ಯವನ್ನು ತೋರಿಸುವುದಕ್ಕೋಸ್ಕರ ವಿಷಯಗಳ ನಿರೂಪಣೆ ಎಲ್ಲಿ ಬರುತ್ತೋ ಅದನ್ನು ಪುರಾಣಗಳು ಅಂತ ಹಿರಿಯರು ಕರೆದರು. ಹಾಗಾದರೆ ಎಷ್ಟದು? ಹಾಗಾದರೆ ಒಂದು ವೇದಗಳು, ಒಂದು ಪಂಚರಾತ್ರಗಳು, ಇನ್ನೊಂದು ಇತಿಹಾಸಗಳು, ಮತ್ತೊಂದು ಪುರಾಣಗಳು ಅಲ್ವೋ? ಇದು 4 ಆಕಳುಗಳು ಅಂತಂದರು. ಈ 4 ಆಕಳುಗಳಿಂದ ಹರಿದು ಬಂದಿರತಕ್ಕಂಥ ಹಾಲು ಅಂದರೆ ಕೃಷ್ಣ. ಆಚಾರ್ಯ ಮಧ್ವರೇ ಒಂದು ಮಾತಂತಾರೆ, ಮಧ್ವರ ಮಾತಲ್ಲ, ಮಧ್ವರ ಮಾತು ಅಂತಂದಾಗ ನಾವೆಲ್ಲ ಸ್ವಲ್ಪ ಮೈ ಪರಿಚಿಕೊಳ್ತೇವೆ. ಅದಕ್ಕಂದರು ಮಧ್ವರ ಮಾತಲ್ಲ, ಮಧ್ವರ ಅಪ್ಪ ಹೇಳಿದ ಮಾತು. ಮಧ್ವರಪ್ಪ ಯಾರು ಅಂತಂದು ಬಿಟ್ಟರೆ ವೇದವ್ಯಾಸ ದೇವರು. ಎಲ್ರಿಗೂ ಕೂಡ ಸಮ್ಮತರಾಗಿರತಕ್ಕಂಥ ದೇವರು, ಎಲ್ಲರೂ ಒಪ್ಪತಕ್ಕಂಥ ದೇವರು ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರೇ ಹೇಳಿದರು ಏನು ಅಂತ? ವೇದಾಂಶ ಪಂಚರಾತ್ರಾಣಿ ಸೇತಿ ಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನ್. ಅದು ದೇವರನ್ನೇ ಹೇಳುತ್ತೆ ಅನ್ನತಕ್ಕಂಥ ಅದು ಖಾತ್ರಿ ಮಾಡಿಕೋ.
ಹಾಗಿದ್ದರೆ ಮಾತ್ರ ನಿನಗೆ ಈ ಜಂಜಾಟದಿಂದ ಬಿಡುಗಡೆ, ಇಲ್ಲ ಇದರಲ್ಲೇ ಬಿದ್ದುಕೊಂಡಿರ್ತೀಯ ಅಂತಂದರು. ಯಾರು? ವೇದವ್ಯಾಸದೇವರು ಹೇಳಿರತಕ್ಕಂಥ ಮಾತು. ಹಾಗಾದರೆ ಈ 4 ಗೋವುಗಳ ಹಾಲು ಯಾವುದು ಅಂತ ಕೇಳಿದರೆ ಶ್ರೀಕೃಷ್ಣ ದುಗ್ಧಾಂಬುಧಿ ಅಂತಂದರು. ಕೃಷ್ಣನೇ ಇದರ ಹಾಲು. ಅಲ್ಲ ಮತ್ತೆ ಮಹಾಭಾರತ ತೆಗೆದು ನೋಡಿದಾಗ ಆಸ್ತಿಗೋಸ್ಕರ ಅಣ್ಣ ತಮ್ಮಂದಿರು ಜಗಳ ಮಾಡಿಕೊಳ್ಬೋದು ಅಂತ ಉಂಟಲ್ಲ, ಜಗಳ ಆಡಿದ್ದು ಉಂಟಲ್ಲ. ಅಂದರೆ ಅದು ಮೊದಲು ಬಂದಿರತಕ್ಕಂಥ ಹಾಲದು, ಅದು ಕುಡಿಯಲಿಕ್ಕೆ ಯೋಗ್ಯವಾದ ಹಾಲಲ್ಲ. ಈಗಲೂ ಕೂಡ ಹಳ್ಳಿಗಳಲ್ಲೆಲ್ಲ ಉಂಟು, ಪೇಟೆಗಳಲ್ಲಿ ಆಕಳು ಕರು ಹಾಕುತ್ತೆ ಅಂತಲೇ ಗೊತ್ತಿಲ್ಲ. ಹಳ್ಳಿಗಳಲ್ಲೆಲ್ಲ ಏನು ಕ್ರಮ ಇರುತ್ತೆ? ಆಕಳು ಕರು ಹಾಕುತ್ತಲ್ಲ, ಕರು ಹಾಕಿದ ತಕ್ಷಣ ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರೀತಾರೆ. ಆ ಹಾಲು ಕುಡಿಯಲಿಕ್ಕೆ ಯೋಗ್ಯ ಅಲ್ಲ. ಹಾಗೆ 12 ದಿವಸ ಅವುಗಳಿಗೆ ಶುದ್ಧ ಆಗುವ ತನಕ, ನಮಗೆ ಹೇಗೆ 10 ದಿವಸ 12 ದಿವಸ ಮೈಲಿಗೆ ಅಂತುಂಟು, ಅದೇ ರೀತಿಯಲ್ಲಿ ಅವುಗಳಿಗೂ ಕೂಡ ಅಷ್ಟು ದಿವಸ ಮೈಲಿಗೆ ಅಂತುಂಟು. ಹಾಗಂತ ಪ್ರತಿ ದಿವಸ ಅವುಗಳ ಕೆಚ್ಚಲಿನಿಂದ ಹಾಲು ಕರೀಲಿಕ್ಕುಂಟು. ಹಾಲು ಕರೆಯುವುದು, ಭೂಮಿ ಮೇಲೆ ಹಾಕುವುದು, ಹೊರತು ಅದನ್ನು ಪಾತ್ರೆಯಲ್ಲಿ ಹಿಡ್ಕೊಂಡು ಕುಡಿಯಲಿಕ್ಕೆ ಯೋಗ್ಯವಾದ್ದಲ್ಲ. ಅದೇ ರೀತಿಯಲ್ಲಿ ಮಹಾಭಾರತ ಆದಿ ಗ್ರಂಥಗಳು ಏನಾದರೂ ಮೇಲ್ನೋಟಕ್ಕೆ ತೋರತಕ್ಕಂಥ ಅರ್ಥವನ್ನು ಹೇಳಿದರೆ, ಮೇಲ್ನೋಟಕ್ಕೆ ತೋರತಕ್ಕಂಥ ಅರ್ಥ ಎಂಬ ಹಾಲನ್ನು ಕೊಟ್ಟರೆ ಅದು ಕರು ಹಾಕಿದ ತಕ್ಷಣ ಕರಿಯತಕ್ಕಂಥ ಹಾಲು. ನಮ್ಮಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳೋದು ಅಂತ ಅದನ್ನು ತೆಟ್ಟು ಹಾಲು ಅಂತ ಹೇಳ್ತಾರೆ, ತೆಟ್ಟು ಪೇರು ಅಂತ ಹೇಳ್ತಾರೆ. ಅದನ್ನು ಹಾಳಾದದ್ದು ಹಾಲು ಅಂತ ಅರ್ಥ. ನಮ್ಮಲ್ಲಿ ತೆಂಗಿನಕಾಯಿ ಹಾಳಾದರೆ ಒಂದು ತೆಟ್ಟು ತಾರ ದಾಯ ಪತ್ತೊಂದು ಬತ್ತ ಅಂತ ದೇವಸ್ಥಾನ ಅರ್ಚಕರು ಬೈತಾರೆ. ನಾವರು ಬೈಯುವುದಿಲ್ಲ ಅಂತ ಹೇಳಿಕೊಂಡು ಅವು ಆರಿಸಿ ನಮಗೆ ಆಗುವುದಿಲ್ಲ ಅಂತ ಹೇಳಿ, ತಿನ್ಲಿಕ್ಕೆ ಆಗೋದಿಲ್ಲ ಹಿಡ್ಕೊಂಡು ದೇವಸ್ಥಾನ ಹಿಡ್ಕೊಂಡು ಹೋದರೆ ಅರ್ಚಕರು ಬೈದೇ ಬಿಡ್ತಾರೆ. ಅದು ತೆಟ್ಟು ತಾರಾಯಿ ಪತ್ತೊಂದು ಬತ್ತನ ಅಂಥೇಳಿ. ಹಾಗಾದರೆ ಅದೇ ರೀತಿಯಲ್ಲಿ ತೆಟ್ಟು ಹಾಲು ಅಂತ ಅದಕ್ಕೆ ಹೆಸರು. ಅದೇ ರೀತಿಯಲ್ಲಿ ಮಹಾಭಾರತ ರಾಮಾಯಣಾದಿಗಳನ್ನು ಓದುವಾಗ ಮೇಲೆ ತೋರತಕ್ಕಂತಹ ಆಸ್ತಿಗೋಸ್ಕರ ಜಗಳ ಎನ್ನತಕ್ಕಂಥ ಅರ್ಥ ತೋರಿದರೆ ಅದನ್ನು ತೆಟ್ಟು ಹಾಲು ಅಂತ ಅಂದುಬಿಟ್ರು, ಅದನ್ನು ಹಾಳಾದ ಹಾಲು ಅಂತ ಅಂದುಬಿಟ್ರು. ಆದ್ದರಿಂದ ಆ ಹಾಲಿಗೋಸ್ಕರ ನಾವು ಆಕಳನ್ನು ಸಾಕಿದ್ದಲ್ಲ, ಒಳ್ಳೆಯ ಹಾಲಿಗೋಸ್ಕರ ಆಕಳನ್ನು ಸಾಕಿದ್ದು. ಒಳ್ಳೆಯ ಹಾಲು ಯಾರು ಅಂತಂದರೆ ಶ್ರೀಕೃಷ್ಣ ದುಗ್ಧ ಅಂಬುಧಿ, ಕೃಷ್ಣನೆನ್ನತಕ್ಕಂಥ ಅದು ಹಾಲೇ ವೇದಾದಿಗಳೆಂಬ 4 ಆಕಳುಗಳ ಹಾಲು. ಇದೇ ವೇದಾದಿಗಳಿಗೆ ವೇದವ್ಯಾಸರು ಇನ್ನೊಂದು ಹೆಸರು ಕೊಟ್ಟರು. ಆಕಳಂತೂ 4. ನಾವು 400 ಆಕಳುಗಳನ್ನು ಕಟ್ಟೋಣ ಬೇಕಿದ್ರೆ. ಆಕಳುಗಳ ಜಾತಿ 4. ಈಗ ನಮ್ಮಲ್ಲಿ ದೇಶಿ ಆಕಳುಗಳು ಅಂತಂದಾಗ ತುಂಬ ಜಾತಿಗಳಿರ್ಬೋದು, ಆದರೆ ವೇದವ್ಯಾಸರ ಕಾಲದಲ್ಲಿ ಆಕಳುಗಳ ಜಾತಿ 4. ಏನು ಹೆಸರು ಆಕಳುಗಳಿಗೆ? ನಮ್ಮ ಮನೆಯಲ್ಲಿ ಒಂದೇ ಆಕಳನ್ನು ಕಟ್ಟೋಣ, ಕಟ್ಟಿದರೂ ಕೂಡ ಅದಕ್ಕೆ 4 ಹೆಸರು ಅದಕ್ಕೆ ಕೊಡೋಣ. ಒಂದು ಆಕಳಿನ ಹೆಸರು, ವೇದವ್ಯಾಸದೇವರೇ ಸ್ವಯಂ ಆಕಳನ್ನು ಸೃಷ್ಟಿ ಮಾಡಿ ತಾನೇ ಆಕಳನ್ನು ಸಾಕಿದ್ದುಂಟು ವೇದವ್ಯಾಸದೇವರು. ಮೊದಲನೇ ಆಕಳಿಗೆ ಏನು ಹೆಸರು? ಒಂದು ಆಕಳಿನ ಹೆಸರೇನು? ಗುಣಪೂರ್ಣ ಅಂತ ಹೆಸರು. ಒಂದು ಆಕಳಿಗೆ ಗುಣಪೂರ್ಣ ಅಂತ ಒಂದು ಆಕಳಿಗೆ ಹೆಸರು. ಇನ್ನೊಂದು ಆಕಳುಂಟು, ಇನ್ನೊಂದು ಆಕಳಿಗೆ ಹೆಸರೇನು? ಅವಿರೋಧ ಅಂತ ಇನ್ನೊಂದು ಆಕಳಿಗೆ ಹೆಸರು. ನಿರ್ದೋಷ ಅಂತ ಇನ್ನೊಂದು ಆಕಳಿನ ಹೆಸರು. 2ನೇ ಆಕಳಿಗೆ ಹೆಸರು ನಿರ್ದೋಷ ಅಂತ 2ನೇ ಆಕಳಿಗೆ ಹೆಸರು. 3ನೇ ಆಕಳಿನ ಹೆಸರೇನು? ಸಾಧನ ಅಂತ 3ನೇ ಆಕಳಿನ ಹೆಸರು. 4ನೇ ಆಕಳಿನ ಹೆಸರೇ ಫಲ ಅಂತ ಹೇಳಿಕೊಂಡು. ಆಕಳುಗಳು 4, ಹೆಸರು 4. ಈ ಹೆಸರಿನಿಂದ ನಾವು ಈ ಆಕಳುಗಳನ್ನು ಚಿಂತನೆ ಮಾಡಿದೆವು ಅಂತಂದರೆ ಅದರ ಫಲವನ್ನು ಹಿರಿಯರು ನಮಗೆ ಒದಗಿಸಿಕೊಟ್ರು. ಏನು ಅಂತ? ಒಂದೇ ಆಕಳನ್ನು ಕಟ್ಟೋಣ, ಒಂದೇ ಆಕಳಿಗೆ 4 ಹೆಸರು ಇಡೋಣ. ಇದು ನಾನೀಗ ಮೇಲೆ ಹೇಳಿದ್ದು ಯಾಕೆ ಹೀಗೆ ಬಂತು, 4 ಆಕಳು ಯಾಕೆ ನಾನು ಹೇಳ್ತಾ ಹೋಗಿಬಿಟ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ ನನಗೂ ಗೊತ್ತು, ಅದಕ್ಕೋಸ್ಕರ ಅದನ್ನು ಹೇಳೋಲ್ಲ. ಸದ್ಯ ಆಕಳುಗಳು 4 ಅಂತ ಇಷ್ಟೇ ಹೇಳ್ತೇನೆ, ಅದರ ಹೆಸರನ್ನು ಹೇಳ್ತೇನೆ. ಇನ್ನು ಒಂಚೂರು ನನ್ನ ಬಾಯಿತೀತೆ ಪರಿಹಾರ ಮಾಡುವುದಕ್ಕೋಸ್ಕರ ಹೇಳೋದು ಅಂತಾದರೆ, ಬ್ರಹ್ಮಸೂತ್ರಗಳು ಅಂತ ರಚನೆ ಮಾಡಿದ್ದಾರೆ. ವೇದಗಳಿಗೆ ಅರ್ಥ ಮಾಡುವುದಕ್ಕೋಸ್ಕರ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಅದು 4 ಅಧ್ಯಾಯ. 4 ಅಧ್ಯಾಯಕ್ಕೆ 4 ಹೆಸರು. 4 ಅಧ್ಯಾಯಗಳೇ 4 ಚಾಪ್ಟರ್ಗಳು, 4 ಚಾಪ್ಟರ್ಗಳೇ 4 ಆಕಳುಗಳು. ಆದ್ದರಿಂದಲೇ ಮಧ್ವರು ತಾನೇ ಸ್ವಯಂ ಕೈಯಲ್ಲಿ ಪ್ರತಿಮೆಗಳನ್ನು ರಚನೆ ಮಾಡಿ 8 ಮಠಕ್ಕೂ ಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರೇ ಸ್ವಯಂ ರಚನೆ ಮಾಡಿದ್ದಾರೆ ಪ್ರತಿಮೆಗಳನ್ನು, ಪಂಚಲೋಹದ ಪ್ರತಿಮೆಗಳನ್ನು 700 ವರ್ಷದ ಹಿಂದೆ. ಅದರಲ್ಲಿ ದೇವರ ಸನ್ನಿಧಾನವನ್ನು ತುಂಬಿಸಿದ್ದಾರೆ. ಹೇಗೆ ಈ ಪ್ರತಿಮೆಯಲ್ಲಿ ಕೃಷ್ಣನ ಸನ್ನಿಧಾನ ತುಂಬಿಸಿದ್ದಾರೋ ಅದೇ ರೀತಿಯಲ್ಲಿ ನಮಗೆ 8 ಜನಕ್ಕೆ ಕೊಟ್ಟಿರತಕ್ಕಂಥ 8 ಪ್ರತಿಮೆಗಳಲ್ಲಿ ದೇವರ ಸನ್ನಿಧಾನವನ್ನು ತುಂಬಿಸಿ ನಮಗೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಕೊಟ್ಟಿರುವ 2 ಪ್ರತಿಮೆಗಳಲ್ಲಿ ಕೆಲವು ಮಟ್ಟಕ್ಕೆ 2 ಕೊಟ್ಟದ್ದುಂಟು. ಒಂದು ಪ್ರತಿಮೆ ಯಾವುದು ಅಂತಂದರೆ ಕಡತಿಲ ಗೋಪಾಲಕೃಷ್ಣ ಅಂತೇಳಿ, ಗೋಪಾಲಕೃಷ್ಣನ ಪ್ರತಿಮೆ ಮಧ್ವರು ಕೊಟ್ಟದ್ದು. ಆ ಪ್ರತಿಮೆಯಲ್ಲಿ ಕೃಷ್ಣ ಗೊತ್ತು, ಗೋಪಾಲಕೃಷ್ಣ, 2 ಹೆಂಡತಿಯರು ರುಕ್ಮಿಣಿ ಸತ್ಯಭಾಮೆಯರು, 2 ಗೊಲ್ಲರು, 4 ಆಕಳು, 5 ಕಟ್ಟಿಲ್ಲ 3 ಕಟ್ಟಿಲ್ಲ,
4 ಆಕಳುಗಳನ್ನು ಕಟ್ಟಿದರು. ಆ 4 ಆಕಳುಗಳ ಹೆಸರು ಗುಣಪೂರ್ಣ, ನಿರ್ದೋಷ, ಸಾಧನ, ಫಲ ಅಂಥೇಳಿ ಆ 4 ಆಕಳು. ನಮ್ಮ ಮನೆಯಲ್ಲಿ ಒಂದೇ ಆಕಳು ಕಟ್ಟಿದ್ದ, ಒಂದೇ ಆಕಳಿಗೆ 4 ಹೆಸರಿಡೋಣ. ನಾನು ನಿನ್ನೆನೇ ಹೇಳಿದ್ದೆ, ನಕ್ಷತ್ರಕ್ಕೊಂದು ಹೆಸರು, ರಾಶಿಗೊಂದು ಹೆಸರು, ಮಾಸಕ್ಕೊಂದು ಹೆಸರು, ಅಯನಕ್ಕೊಂದು ಹೆಸರು, ಕರೀಲಿಕ್ಕೊಂದು ಹೆಸರು ಅಂತ ಹೇಳಿಕೊಂಡು ಇಷ್ಟು ಹೆಸರುಗಳು ಇಡ್ತೇವಲ್ಲ, ಅದೇ ರೀತಿಯಲ್ಲಿ ಒಂದೇ ಆಕಳಿಗೆ 4 ಹೆಸರಿಡೋಣ. 4 ಹೆಸರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಆಕಳನ್ನು ನಿತ್ಯ ಚಿಂತನೆ ಮಾಡಿದ್ದೇವೆ ಅಂತಂದರೆ ನಮ್ಮ ಆಕಳಿಗೆ ಯಾವುದೇ ಕಾಯಿಲೆ ಬರೋಲ್ಲ ಅಂತಾರೆ. ಮೊದಲನೇ ಹೆಸರೇನು? ಗುಣಪೂರ್ಣ ಅಂತ ಹೆಸರಿಡೋಣ ಆಕಳಿಗೆ. ಏನು ಗುಣಪೂರ್ಣ ಅಂತಂದುಬಿಟ್ರೆ ಗೊತ್ತು, ಅದನ್ನು ನಾನು ಪ್ರತ್ಯೇಕ ಬಿಡಿಸಬೇಕಾಗಿಲ್ಲ. ಗುಣಗಳಿಂದ ತುಂಬಿದ್ದು ಅಂತ ಅರ್ಥ. ಒಂದು ಆಕಳು ಅಂತ ಆಗಬೇಕಾದ್ರೆ ಅದರಲ್ಲಿ ಏನೆಲ್ಲ ಗುಣಗಳು ಇರಬೇಕು ಅಷ್ಟೂ ಗುಣಗಳಿಂದ ತುಂಬಿಕೊಂಡಿರತಕ್ಕಂಥದ್ದೇ ನಿಜವಾದ ಆಕಳು ಅಂತಂದುಬಿಟ್ರೆ. ದೇಶಿ ಆಕಳುಗಳು ಅಂತ ನಾವೆಲ್ಲ ನೋಡಿರ್ತೇವಲ್ಲ, ಅದು ಏನು ನಿಮ್ಮ ಜರ್ಸಿ ಇಂಜೆಕ್ಷನ್ ಅದೆಲ್ಲ ಏನೂ ಅದಕ್ಕೆ ತಾಗಿಸಬಾರ್ದು. ಸಹಜವಾಗಿ ಎತ್ತಿನ ಸಂಪರ್ಕದಿಂದಾಗಿ ಕರು ಹಾಕಿದ್ದಾಗಿರಬೇಕು. ಅದು ಏನು ಅಂಥ ಆಕಳುಗಳೇ ನಿಜವಾದ ಆಕಳುಗಳು. ಏನು ಮಾಡ್ತವೆ? ಅದಕ್ಕೆ ಗುಣಪೂರ್ಣ ಅಂತ ಆಕಳಿಗೆ ಹೆಸರಿಡೋಣ, ನಿತ್ಯ ಆಕಳನ್ನು ಕರೆಯೋಣ. ಫಲಿತಾಂಶ ಏನಾಗುತ್ತೆ ಗೊತ್ತಾ? ಅದರ ಹಾಲನ್ನು ನಿತ್ಯ ಕುಡಿದು 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 ನಮ್ಮಲ್ಲಿ ಸ್ವಲ್ಪ ಆದರೂ ಗುಣಗಳು ಬಂದೀತು. ಆಕಳಿನ 100ಕ್ಕೆ 100 ಗುಣಗಳು ಬಾರದಿದ್ದರೂ ಕೂಡ ಸ್ವಲ್ಪ ಆದರೂ ಗುಣಗಳು ಬಂದಿತ್ತು. ಆದ್ದರಿಂದ ಮೊದಲಿನ ಆಕಳಿನ ಹೆಸರೇ ಗುಣಪೂರ್ಣ ಅಂಥೇಳಿ. 2ನೇ ಹೆಸರು, ಅದೇ ಆಕಳಿಗೆ 2ನೇ ಹೆಸರು ಇಡುವುದು ಅಂತಾದರೆ ನಿರ್ದೋಷ. ಯಾವುದೇ ಕಾಯಿಲೆಗಳಿಗೆ ತುತ್ತಾಗೋಲ್ಲ. ಅನೇಕ ರೀತಿಯ ಕಾಯಿಲೆಗಳು ಉಂಟಲ್ಲ, ಆಕಳುಗಳಿಗೇನೆ ಬರತಕ್ಕಂಥ ಕಾಯಿಲೆಗಳು ಅಂತ ಇರ್ತಾವಲ್ಲ, ಯಾವುದೇ ಕಾಯಿಲೆ ಆಕಳಿಗೆ ಬರತಕ್ಕಂಥ ಜ್ವರವೋ ಅದು ಇದೋ. ಮನುಷ್ಯನಿಗೆಲ್ಲ ಪ್ರಾಣಿಗಳ ಜ್ವರ ಬರುತ್ತೆ ಅಂತೆ. ಪ್ರಾಣಿಗಳಿಗೆ ಮನುಷ್ಯ ಜ್ವರ ಬಂದದ್ದು ಅಂತುಂಟ? ಇಲಿ ಜ್ವರ ಕೇಳಿದ್ದೀರಾ? ಹಕ್ಕಿ ಜ್ವರ ಕೇಳಿದ್ದೀರಾ? ಮಂಗ ಜ್ವರ ಕೇಳಿದ್ದೀರಾ? ಹಂದಿ ಜ್ವರ ಕೇಳಿದ್ದೀರಾ? ಕೋಳಿ ಜ್ವರ ಕೇಳಿದ್ದೀರಾ? ಯಾರಿಗಿದೆಲ್ಲ? ಮನುಷ್ಯರಿಗೆ. ನೋಡೋಣ, ಮನುಷ್ಯ ಜ್ವರ ಅಂತ ಪ್ರಾಣಿಗೆ ಎಲ್ಲಿಯಾದರೂ ಬಂದದ್ದುಂಟ? ಅವುಗಳು ಯಾವಾಗಲೂ ದೂರ ಇಟ್ಟಿದ್ದಾವೆ ಮನುಷ್ಯನನ್ನು. ನಾವು ಎಲ್ಲ ಅವುಗಳನ್ನು ಮನೆಯೊಳಗೆ ಕಟ್ಟಿಕೊಂಡಿರ್ತೇವೆ, ದೇವರನ್ನು ಮನೆಯೊಳಗೆ ಕಟ್ಟಿಕೊಂಡಿರೋದಿಲ್ಲ. ಇವುಗಳನ್ನೆಲ್ಲ ಮನೆಯೊಳಗೆ ಕಟ್ಟಿಕೊಂಡಿರ್ತೇವೆ. ಅದರಿಂದ ಎಲ್ಲ ಜ್ವರಗಳು ನಮಗೇನೆ ಬರಲಿಕ್ಕೆ ಶುರುವಾಯಿತು ಅಂತಂತಾರೆ. ಹಾಗಾದರೆ ಯಾವುದೇ ರೀತಿಯಾದ ಕಾಯಿಲೆಗಳು ನಮ್ಮ ಆಕಳುಗಳಿಗೆ ಬರಬಾರದು ಅಂತ ಇದ್ದರೆ ಆ ಆಕಳಿಗೆ ನಿರ್ದೋಷ ಅನ್ನತಕ್ಕಂಥ ಹೆಸರಿಡಬೇಕು ಅಂತಂದರು. 3ನೇದ್ದು ಸಾಧನ ಅಂತ, ಅದೇ ಆಕಳಿಗೆ ಸಾಧನ ಅಂತ ಹೆಸರಿಡೋಣ. ಏನು ಸಾಧನ ಅಂತಂದರೆ ಆಕಳಿನ ಸೇವೆ ಮಾಡಲಿಕ್ಕೆ ಇನ್ನೊಂದು ಜನ ಇಡುವ ಪ್ರಸಂಗ ಬಾರದೆ ನಾವೇ ಸ್ವಯಂ ಆಕಳಿನ ಸೇವೆ ಮಾಡುವ ಬುದ್ಧಿ ಬರುತ್ತೆ. ಇದು ಸಾಧನ. ಆಕಳನ್ನು ಕಟ್ಟಿರ್ತೇವೆ ಮನೆಯಲ್ಲಿ, 1-2 ಆಕಳನ್ನು ಕಟ್ಟಿರ್ತೇವೆ. ಅದರ ಶುಶ್ರೂಷೆಗೆ ಅಂತಲೂ ಬೇರೆ ಜನ ಇಟ್ಟಿರ್ತೇವೆ ನಾವು. ಅದಕ್ಕಂತಾರೆ, ಮತ್ತು ನೀನು ಯಾಕೆ ಕಟ್ಟಿದ್ದ ಆಕಳನ್ನು? ನಾವೇ ಸ್ವಯಂ ಆಕಳಿನ ಸೇವೆ ಮಾಡೋಣ. ಸೆಗಣಿ ತೆಗೆಯೋದು, ಗೊಬ್ಬರ ತೆಗೆಯೋದು, ಅವುಗಳ ಮೈ ತೊಳೆಯುವುದೋ ಏನು ಉಂಟು ಆಕಳಿಗೆ ಅವುಗಳು ಮೂಕ ಪ್ರಾಣಿಗಳಾಗಿರ್ಬೋದು, ಆದರೆ ಅವುಗಳ ಒಳಗಿರತಕ್ಕಂಥ ಭಗವಂತ ಇವನಿಗೆ ಒಳ್ಳೆಯದಾಗಲಿ ಅಂತ ಒಂದು ಮಾತು ಅಂದರೆ ಸಾಕು, ನಮಗೆ ಜೀವನ ಪೂರ್ತಿ ಒಳ್ಳೆಯದಾಗುತ್ತೆ ಅಂತಾರೆ. ಹಿಂದಿನವರಿಗೆ ಇಷ್ಟೆಲ್ಲ ಕಾಯಿಲೆ ಬರ್ತಿತ್ತ? ಹಿಂದಿನವರು ಹಟ್ಟಿಯಲ್ಲಿ ಆಕಳನ್ನು ಕಟ್ಟಿಕೊಂಡಿದ್ರು, ಇಷ್ಟೆಲ್ಲ ಕಾಯಿಲೆ ಬರ್ತಿದೆ. ಯಾಕೆ? ಪ್ರತಿನಿತ್ಯ ಸ್ವಯಂ ತಾವೇ ಗೋಶಾಲೆಗೆ ಹೋಗಿ ಗೋ ಸೇವೆ ಮಾಡ್ತಾಯಿದ್ರು. ಹಾಗಾದರೆ ಒಂದು ಸೇವಾ ಮನೋಭಾವನೆ ಅನ್ನತಕ್ಕಂಥದ್ದು ಬರಬೇಕು ಅಂತಾದರೆ ನಮಗೆ ಎಲ್ಲರಿಂದ ಸೇವೆ ತೆಕೊಳ್ಳೋದಲ್ಲ, ಎಲ್ಲರ ಸೇವೆ ಮಾಡತಕ್ಕಂಥ ಮನೋಭಾವನೆ ಬರಬೇಕು ಅಂತಾದರೆ ನಮ್ಮ ಮನೆಯಲ್ಲಿದ್ದಂಥ ಆಕಳಿಗೆ ಸಾಧನ ಎನ್ನತಕ್ಕಂಥ ಹೆಸರನ್ನು ಅದೇ ಆಕಳಿಗೆ ಇಡೋಣ. ಹಾಗೆ ಇಟ್ಟೆವು ಅಂತಂದರೆ ಕೊನೆಗೆ ಫಲ ನಮ್ಮ ಕೈಗೆ. ಒಂದು ಆಕಳನ್ನು ಕಟ್ಟಿದರೆ ಏನು ಫಲ ಬರಬೇಕೋ, ಆರೋಗ್ಯವ, ನಾವು ಒಳ್ಳೆಯ ವ್ಯಕ್ತಿ ಅಂತ ಇನ್ನೊಬ್ಬರಿಂದ ಹೇಳಿಸಿಕೊಳ್ಳುವಿಕೆಯ, ಸಮಾಜ ಸೇವೆ ಮಾಡತಕ್ಕಂಥ ಬುದ್ಧಿಯ, ಅಥವಾ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂಥ ಪ್ರಸಂಗವು ಅದೇ ಫಲ. ಇಷ್ಟು 4 ರೀತಿಯ ಫಲಗಳನ್ನೂ ಕೂಡ ವೇದವ್ಯಾಸದೇವರು ನಿರ್ಮಾಣ ಮಾಡಿರತಕ್ಕಂಥ 4 ಅಧ್ಯಾಯಗಳೆಂಬ ಬ್ರಹ್ಮಸೂತ್ರಗಳಿಗೆ ಕೊಟ್ಟಿರತಕ್ಕಂಥ ಹೆಸರು ನಿಮ್ಮ ಮನೆಯಲ್ಲಿರತಕ್ಕಂಥ ಆಕಳಿಗೆ ಇಡೋಣ. ಬೇಡ ಅಂತಂದರು. ಆಕಳು ಕಟ್ಟಿಕೊಳ್ಳಿಲ್ಲಲ್ಲ, ನಮ್ಮ ಶಾಸ್ತ್ರದ, ನಮ್ಮ ಸಂಸ್ಕೃತದಲ್ಲಿ ಏನಂತಾರೆ ಗೊತ್ತಾ? ಮಾತನ್ನು ಗೋವು ಎನ್ನುವ ಶಬ್ದದಿಂದ ಕರೆದಿದ್ದಾರೆ. ಮಾತಿಗೂ ಗೋವು ಅಂತ ಹೆಸರುಂಟು. ಗೋ ಅಂದರೆ ಆಕಳಿಗೆ ಹೆಸರುಂಟಲ್ಲ, ಇನ್ನೊಂದುಂಟಲ್ಲ, ಗೋ ಅಂದರೆ ಹೋಗುವುದು ಅಂತ ಹೆಸರುಂಟಲ್ಲ. ಅದೇ ರೀತಿಯಲ್ಲಿ ಗೋ ಅಂತಂದು ಬಿಟ್ಟರೆ ಮಾತಿಗೂ ಗೋ ಎನ್ನತಕ್ಕಂಥ ಹೆಸರನ್ನು ಹಿರಿಯರು ಕೊಟ್ಟಿದ್ದಾರೆ. ಹಾಗಾದರೆ ಆ ಮಾತೆಂಬ ಗೋವಿಗೆ
ನಾವು ಹೆಸರನ್ನು ಚಿಂತನೆ ಮಾಡೋಣ. ಏನು ಅಂತ? ನಮ್ಮ ಮಾತು ಹೇಗಿರಬೇಕು ಗೊತ್ತಾ? ಒಳ್ಳೆಯ ಗುಣಪೂರ್ಣವಾಗಿರಲಿ, ಅರ್ಥಗರ್ಭಿತವಾಗಿರಲಿ ನಿಮ್ಮ ಮಾತು. ಪ್ರತಿಯೊಬ್ಬರು ನಮ್ಮ ಮಾತಿನಿಂದ ಗುಣಗಳನ್ನು ತುಂಬ ಹೆಕ್ಕತಕ್ಕಂತಹ ಪ್ರಸಂಗ ಬರಲಿ. ನೀರಸ ಮಾತು ನಮ್ಮದು ಆಗದಿರಲಿ. ಹಾಗಾದರೆ ಬಾಯಿಯೆಂಬ ಹಟ್ಟಿಯಲ್ಲಿ ಕಟ್ಟಿರತಕ್ಕಂತಹ ಮಾತೆಂಬ ಗೋವಿಗೆ ಮೊದಲಿನ ಹೆಸರೇ ಗುಣಪರಿಪೂರ್ಣ ಅಂತ ಹೆಸರಿಡೋಣ. ಆವಾಗ ಜನಗಳೆಲ್ಲ ಏನ್ರಿ ಅವರು ಎಷ್ಟು ಒಳ್ಳೊಳ್ಳೆ ಮಾತಾಡ್ತಾರ್ರಿ, ಅವರ ಮಾತನ್ನು ಕೇಳೋಣ ಅಂತ ತೋರುತ್ತೆ ಅಂತ ಜನಗಳ ಬಾಯಿಂದ ಹೇಳಿಸ್ಕೊಳ್ಬೇಕು ಅಂತಾದರೆ ನಿಮ್ಮ ಒಳ್ಳೆಯ ಪಾಠ ರೀ ಅವರದ್ದು. ಅವರ ಪಾಠವನ್ನು ಮತ್ತಷ್ಟು ಕೇಳೋಣ ಅಂತ ವಿದ್ಯಾರ್ಥಿಗಳ ಬಾಯಿಂದ ಹೇಳಿಸ್ಕೊಳ್ಬೇಕು ಅಂತಾದರೆ ಈ ಹಟ್ಟಿಯಲ್ಲಿ ಕಟ್ಟಿರತಕ್ಕಂಥ ಗೋವು ಮಾತೆಂಬ ಗೋವಿಗೆ ಗುಣಪೂರ್ಣ ಎನ್ನತಕ್ಕಂಥ ಹೆಸರನ್ನು ಪ್ರತಿ ದಿವಸ ಚಿಂತನೆ ಮಾಡೋಣ. ನೋಡೋಣ, ಯಾರಾದರೂ ನಿರ್ದೋಷ ಆಗಲಿ, ನನ್ನ ಬಾಯಿಂದ ಬರತಕ್ಕಂಥ ಮಾತು ದೋಷರಹಿತವಾಗಿರಲಿ. ಸಾಮಾನ್ಯವಾಗಿ ಬೈಯೋದು ಯಾವಾಗ ನೋಡಿದರೂ ಬೈತಾನೆ ಇರೋದು. ಹೊಗಳತಕ್ಕಂಥ ಸಾರು ಬರಲಿಕ್ಕೆ ಶುರುವಾದಾಗ ಸೋರ್ಲಿಕ್ಕೆ ಶುರುವಾಗುತ್ತೆ ಅಂತ ಒಂದು ಮಾತು ಯಾರೋ ಹೇಳಿದ್ದುಂಟು. ಎಲ್ಲ ಊಟಕ್ಕೆ ಕೂತಿರ್ತಾರೆ, ಗೋವಿಂದ ಅಂತ ಆಯಿತು, ಆ ಪೋಷಣೆ ತಗೊಂಡು ಇದಾದ ಕೂಡಲೇ ಅನ್ನ ಹಾಕಿದ ಕೂಡಲೇ ನೀರು ತಗೊಂಡು ಕೂಡಲೇ ಸಾರು ಬರಲಿಕ್ಕೆ ಶುರುವಾಯ್ತಲ್ವೋ. ಸಾರು ಬರಲಿಕ್ಕೆ ಶುರುವಾದದ್ದೇ ತಡ ಬಾಯಿಯಲ್ಲಿ ಸೋರ್ಲಿಕ್ಕೆ ಶುರುವಾಯಿತು. ಅವ ಹಾಗೆಂತೆ ಇವ ಹೀಗೆ ಅಂತೆ, ಹೇಳುವವ ಹೇಗೆ ಅಂತೆ ಗೊತ್ತೇ ಇಲ್ಲ. ಅದೆಲ್ಲಿಯ ತನಕ ನೀರು ಮಜ್ಜಿಗೆ ಬರುವ ತನಕ ಸೋರ್ತಾನೆ ಇರುತ್ತೆ ಅಂತಾರೆ. ಅದಕ್ಕೆ ಹಾಗಾದರೆ ನಿಮ್ಮ ಬಾಯಿಂದ ಸಾಧ್ಯ ಆದಷ್ಟು ದೋಷರಹಿತವಾದ ಮಾತು ಬರಲಿ. ಸ್ವಲ್ಪ ಅಲ್ಪ ಪ್ರಾಣ, ಮಹಾಪ್ರಾಣ, ಮುಖ್ಯ ಪ್ರಾಣ ಇದನ್ನೆಲ್ಲ ಸೇರಿಸಿಕೊಂಡು ದೀರ್ಘ, ಹ್ರಸ್ವ ಅಂದರೆ ಸ್ಪಷ್ಟತೆ ಅಂತ ಅರ್ಥ. ಈ ಸ್ಪಷ್ಟವಾದ ಮಾತುಗಳು ನಾಳೆ ನಮ್ಮನ್ನೇ ಕುರಿತು ಹೇಳಬಾರ್ದಲ್ಲ ಮಕ್ಕಳು. ಏನು ಅಂತ? ಶಿಕ್ಷಣ ಮಂತ್ರಿಗಳಿಗೇನೆ ಕನ್ನಡ ಬರೋಲ್ಲ ಅಂತ ಹೇಳಬಾರ್ದನ್ನು. ನಮ್ಮ ಮಕ್ಕಳ ಬಾಯಿಂದ ಆ ರೀತಿ ಉಗಿಸಿಕೊಳ್ಬಾರ್ದಲ್ವೋ. ಹಾಗಾದರೆ ಈ ಹಟ್ಟಿಯಲ್ಲಿರತಕ್ಕಂತಹ ಹಸುಗಳನ್ನು ನಾವು ಏನು ಅಂತ ನಿರ್ದೋಷ ಅಂತ ನಿತ್ಯ ಚಿಂತನೆ ಮಾಡೋಣ. ಆವಾಗ ಒಳ್ಳೊಳ್ಳೆ ಮಾತು. ಇದರ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಮಗು ಚಾಪೆಯಿಂದ ಎದ್ದಿಲ್ಲ ಅಂದರೆ ಹಾಳಾಗಿ ಹೋದದ್ದು ಮಗು ಇನ್ನೂ ಎದ್ದಿಲ್ಲ ಅಂದರೆ ಸಹಸ್ರನಾಮ ಶುರು ಆಯಿತು ಅಂತ ಹಾಳಾಗಿ ಹೋಗಲಿಕ್ಕೆ ಅಂತಲೇ ಶುರು ಮಾಡುವುದು ನಾವು. ಆದ್ದರಿಂದ ಮಗು ಬೆಳೆದು ಏನಾಗುತ್ತೆ? ಅದು ಹಾಳಾಗುವುದಲ್ಲ, ನಮ್ಮನ್ನೇ ಹಾಳು ಮಾಡುತ್ತೆ. ಹಾಗಾದರೆ ಬಾಯಿಂದ ಬರತಕ್ಕಂತಹ ಮಾತು ನಿರ್ದೋಷವಾಗಿರಲಿ. ಬಾಯಿಂದ ಬರತಕ್ಕಂತಹ ಈ ಹಟ್ಟಿಯಲ್ಲಿರತಕ್ಕಂತಹ ಗೋವು ನಿರ್ದೋಷವಾಗಿರಲಿ. ನಮ್ಮ ಮಾತಿನಿಂದ ಬರತಕ್ಕಂಥ ಮಾತಿನ ಏನಾಗಬೇಕು ಅಂತಂದರೆ ಕೇಳುಗರು ಆ ದೇವರನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಸಾಧನೆ ಮಾಡುವಂತೆ ಆಗಲಿ. ನಾನೂ ಕೂಡ ದೇವರನ್ನು ತಿಳ್ಕೊಳ್ಬೇಕು. ನಾನು ನಾನು ಏನು ಮಾಡಬೇಕು ಅಂತ ಜನಗಳಿಗೆ ದೇವರನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ, ಸುಮ್ಮನೆ ಪುಕ್ಕಟೆ ಕೂತಾಕ್ಷಣಕ್ಕೆ ದೇವರು ಬರೋಲ್ಲ. ಮತ್ತು ದೇವರನ್ನು ತಿಳ್ಕೊಳ್ಳಿಕ್ಕೇನು ಈಗೇನು ಸ್ವಲ್ಪ ಸಲಕರಣೆಗಳು ಉಂಟು, ಮನೆಯಲ್ಲೇ ಕೂತ್ಕೊಂಡು ಅದಕ್ಕೆ ಏನು ಆನ್ಲೈನ್ ಅಂತ ಹೆಸರ. ಆದರೂ ಆ ಯಂತ್ರವನ್ನು ಬಿಡಿಸಬೇಕಾ? ಸುಮ್ಮನೆ ನಾವೇ ಕೂತಾಕ್ಷಣಕ್ಕೆ ನಮ್ಮ ಕಿವಿಗೆ ಅಥವಾ ನಮ್ಮ ಬಾಯಿಗೆ ಬಂದು ಬೀಳೋಲ್ಲಲ್ಲ. ಮತ್ತು ಸಾಧನೆ ಮಾಡಬೇಕಲ್ಲ, ಪ್ರಯತ್ನ ಮಾಡಬೇಕಲ್ಲ. ಆ ಪ್ರಯತ್ನ ನಮ್ಮಿಂದ ಅದಕ್ಕೋಸ್ಕರ ಆಗಲಿ. ಒಳ್ಳೆಯ ಮಾತು ನಮ್ಮ ಬಾಯಿಯಿಂದ ಬರುವುದಕ್ಕೋಸ್ಕರ, ದೋಷರಹಿತವಾದ ಮಾತು ನಮ್ಮ ಬಾಯಿಯಿಂದ ಬರುವುದಕ್ಕೋಸ್ಕರ ಬೇಕಾದ ಸಾಧನೆಗಳು ನಮ್ಮಿಂದ ಆಗಲಿ. ಅದೇ ಮೂರನೇದ್ದು ಸಾಧನ ಅಂತೇಳಿ. ಹೀಗೆ ಆಯಿತು ಅಂತಂದರೆ ಸಮಾಜದಲ್ಲಿ ನಮಗೆ ಮನ್ನಣೆ, ನಮಗೆ ಗೌರವ ಕಟ್ಟಿಟ್ಟದ್ದು. ಇದೇ ಫಲ. ಪ್ರತಿಯೊಬ್ಬರು ನಿರೀಕ್ಷೆ ಮಾಡುವುದಿಲ್ವೋ? ಸಮಾಜದಲ್ಲಿ ನನಗೆ ಗೌರವ ಕೊಡಬೇಕು, ಮನ್ನಣೆ ಕೊಡಬೇಕು, ನಿರೀಕ್ಷೆ ಮಾಡ್ತೇವೋ ಇಲ್ವೋ? ಆ ನಿರೀಕ್ಷೆ ಅನ್ನತಕ್ಕಂಥ, ಮನ್ನಣೆ ಅನ್ನತಕ್ಕಂಥ ಫಲ ಸಿಗಬೇಕು ಅಂತಾದರೆ ಆಕಳಿಗೆ ಫಲ ಎನ್ನತಕ್ಕಂಥ ಹೆಸರನ್ನೂ ಕೂಡ ಇಡೋಣ. ಹೀಗೆ ಇಂತಹ 4 ಹೆಸರಿನ ಗೋವುಗಳಿಂದ ಕರೆಯಲ್ಪಟ್ಟಿರತಕ್ಕಂಥ ಹಾಲೇ ಶ್ರೀಕೃಷ್ಣ ದುಗ್ಧ ಅಂಬುದಿಹಿ, ಕೃಷ್ಣನೆನ್ನತಕ್ಕಂತಹ ಹಾಲು ಅಂತ ನಾವು ದೇವರನ್ನು, ಕೃಷ್ಣನನ್ನು ಚಿಂತನೆ ಮಾಡುವಾಗ ನೀನು ಹಾಲು 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 ಅಂತ ಚಿಂತನೆ ಮಾಡೋಣ. ಫಲಿತಾಂಶ ಏನಾಗುತ್ತೆ? ಮನೆಯಲ್ಲಿ ಹಾಲು ಇಟ್ಟುಕೊಂಡ್ರೆ ಅದೇ ಹಾಲಿನಿಂದ ಮೊಸರು ಮಾಡ್ತೇವ, ಆ ಮೊಸರಿನಿಂದ ಬೆಣ್ಣೆ ತೆಗೀತೇವ, ಬೆಣ್ಣೆಯಿಂದ ತುಪ್ಪ ತೆಗೀತೇವ. ದೇವರನ್ನು ಹಾಲು ಅಂತ ಚಿಂತನೆ ಮಾಡೋಣ. ಹಾಲಿಗೆ ಅಭಿಮಾನಿ ಯಾರು ಗೊತ್ತಾ? ಸರಸ್ವತಿ ದೇವಿ ಹಾಲಿನ ಅಭಿಮಾನಿನಿ. ನಮ್ಮಲ್ಲಿ ಒಂದು ಉಂಟಲ್ಲ,
ಪ್ರತಿಯೊಂದಕ್ಕೂ ಕೂಡ ಒಂದೊಂದಕ್ಕೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು ಅಂತ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಲೋಕದಲ್ಲಿ ಕೂಡ ಉಂಟಲ್ಲ, ಏನು ಅಭಿಮಾನಿ ಅಂತಂದರೆ ಹಾಲು, ನಮಗೆ ಮನೆಗೆ ಹಾಲು ಹಾಕುವವ ಇದ್ದಾನೆ, ಪೇಪರ್ ಹಾಕುವವ ಇದ್ದಾನೆ. ಆ ಪೇಪರ್ಗಳು, ಅಷ್ಟು ಪೇಪರ್ಗಳು ಅವನ ಹಿಡಿತದಲ್ಲಿ ಉಂಟು. ಆ ಪೇಪರ್ಗಳಿಗೆ, ಆ ಪತ್ರಿಕೆಗೆ ಅವ ಅಭಿಮಾನಿ ಅಷ್ಟೇ. ಆ ಹಾಲಿನ ಒಂದಷ್ಟು ಡಬ್ಬಿಗಳು ಹಿಡ್ಕೊಂಡು ಬರ್ತಾನಲ್ಲ ಮನೆಗೆ, ಹಾಲಿನ ಅಷ್ಟು ಡಬ್ಬಿಗಳಿಗೆ ಅವ ಅಭಿಮಾನಿ. ಅದೇ ರೀತಿಯಲ್ಲಿ ಇದು ನಾವು ಲೋಕದಲ್ಲಿ ಮಾಡಿರತಕ್ಕಂತಾದರೆ ಭಗವಂತ ಸ್ವಯಂ ತಾನು ಅದೇ ರೀತಿಯಲ್ಲಿ ಇಟ್ಟಿದ್ದಾನೆ. ಇಂಥ ವಸ್ತುಗಳಿಗೆ ಇಂಥವರು ಅಭಿಮಾನಿಗಳು ಅಂತ ಭಗವಂತ ತಾನು ಇಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಹಾಲಿಗೆ ಅಭಿಮಾನಿನಿ ಯಾರು ಅಂತಂದರೆ ಸರಸ್ವತಿ ಅಂತಂದರು. ನಮ್ಮ ಮನೆಗೆ ಹಾಲನ್ನು ತರೋಣ ಏನು ತರ್ತೇವೆ. ಯಾವ ಹಾಲು ಮಾತ್ರ ಒಳ್ಳೆ ಹಾಲು ಆಗಬೇಕು. ಗ್ರಹಚಾರ ಏನು ಮಾಡೋಣ, ಒಳ್ಳೆ ಹಾಲು ಅಂತ ಎಲ್ಲಿಗೆ ಹುಡ್ಕೊಂಡು ಹೋಗೋದೆಲ್ಲ ತೊಟ್ಟೆ ಹಾಲುಗಳೇ ಸಿಗೋದು. ಅಷ್ಟಾದರೂ ಸಿಗುತ್ತಲ್ವಂತೂ ಕೆಲವರು. ಸರಿ, ಏನೋ ಆ ಹಾಲು ಸಿಕ್ಕಿತು. ಮನೆಯ ಒಳಗೆ ಹಾಲನ್ನು ತರುವಾಗ ನಮ್ಮ ಚಿಂತನೆ ಏನಿರಬೇಕು ಅಂತಂದುಬಿಟ್ರೆ, ಹಾಲಿನ ಜೊತೆಗೆ ಸರಸ್ವತಿ ನನ್ನ ಮನೆಯೊಳಗೆ ಬರ್ತಾ ಇದ್ದಾಳೆ ಅಂತ ಅನುಸಂಧಾನ ಮಾಡೋಣ. ಸರಸ್ವತಿ ಬೇಕಲ್ವೋ, ವಿದ್ಯೆ ನಮಗೆಲ್ಲ ಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನು ದೂರ 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 ಅಂತ ಕಳಿಸುವುದು. ಆ ಹಾಲು ಒಳಗೆ ಬರುವಾಗ ಸರಸ್ವತಿ ಒಳಗೆ ಬರ್ತಾ ಇದ್ದಾಳೆ ಅಂತ ಅನುಸಂಧಾನ ಮಾಡೋಣ. ಹಾಲಿನ ಅಭಿಮಾನಿನಿ ಸರಸ್ವತಿ. ಹಾಗಾದರೆ ನಮ್ಮ ಕೃಷ್ಣನನ್ನು ಹಾಲು ಅಂತ ಚಿಂತನೆ ಮಾಡುವಾಗ ಆ ಕೃಷ್ಣನಲ್ಲಿ ಏನುಂಟು ಅಂತಾಯಿತು, ಸರಸ್ವತಿ ಇದ್ದಾಳೆ ಅಂತಾಯ್ತಾ. ವಿದ್ಯೆ ಉಂಟು ಅಂತಾಯಿತು ಕೃಷ್ಣನಲ್ಲಿ, ಜ್ಞಾನ ಉಂಟು ಅಂತಾಯಿತು ಕೃಷ್ಣನಲ್ಲಿ. ಅಂತಹ ಕೃಷ್ಣನನ್ನು, ಕೃಷ್ಣ ನೀನು ಹಾಲು ಅಂದರೆ ನೀನು ಜ್ಞಾನಿ ಅಂತ ದೇವರನ್ನು ಚಿಂತನೆ ಮಾಡಿದಂತೆ ಆಯಿತು. ಹಾಲಿನಿಂದ ಏನು ಬರುತ್ತೆ? ಹಾಲಿನಿಂದ ನಮಗೇನು ಸಿಗುತ್ತೆ? ಮೊಸರು ಸಿಗುತ್ತಾ? ಮೊಸರಿಗೆ ಯಾರು ಅಭಿಮಾನಿ? ಚಂದ್ರ ಮತ್ತು ವರುಣ, ಇವರಿಬ್ಬರನ್ನು ಮೊಸರಿಗೆ ಅಭಿಮಾನಿ ಅಂತಂದರು ಶಾಸ್ತ್ರಕಾರರು. ಇಬ್ಬರಂತೆ ಮೊಸರಿಗೆ ಅಭಿಮಾನಿ, ಚಂದ್ರ ಮತ್ತು ವರುಣ. ನೀವು ಕೇಳ್ಬೋದು ಇಬ್ಬರಿಬ್ಬರು ಯಾಕೆ ಅಂತ. ಒಂದು ತಮಾಷೆಗೆ ಹೇಳೋದು ಅಂತಾದರೆ, ನಮ್ಮಲ್ಲಿ ಗಟ್ಟಿ ಮೊಸರು, ನೀರು ಮೊಸರು ಅಂತ ಎರಡಿರುತ್ತೆ. ಗಟ್ಟಿ ಮೊಸರಿಗೆ ಚಂದ್ರ ಅಭಿಮಾನಿ, ನೀರು ಮೊಸರಿಗೆ ಗೊತ್ತು ವರುಣ ಅಭಿಮಾನಿ. ಬಡಿಸುವಾಗ ಮೊಸರು ಕಮ್ಮಿ ಆದರೆ ಏನೋ ನಾವು ಅಂಗಡಿಯಿಂದ ತರುವಾಗ ಚಂದ್ರ ಅಭಿಮಾನಿಯಾಗಿದ್ದ ಆ ಮೊಸರಿಗೆ. ಆದರೆ ಮನೆಗೆ ಬಂದು ನೋಡ್ತಾರೆ ನೆಂಟರು ಜಾಸ್ತಿ ಆಗಿದ್ದಾರೆ. ಆವಾಗ ಅದರಲ್ಲಿ ವರುಣನನ್ನು ಚಿಂತನೆ ಮಾಡಿ, ವರುಣ ಚಂದ್ರ ನೀರು ಸೇರಿಸುವುದು ಮತ್ತೆ. ಚಂದ್ರ ಮತ್ತು ವರುಣ ಇದನ್ನು ಮೊಸರಿಗೆ ಅಭಿಮಾನಿ ಅಂತಂದರು. ಉದ್ದೇಶ ಏನು ಗೊತ್ತಾ? ಚಂದ್ರ ಯಾವುದಕ್ಕೆ ಸಂಬಂಧಪಟ್ಟವ? ಮನಸ್ಸಿಗೆ ಸಂಬಂಧಪಟ್ಟವ. ವರುಣ ನೀರು. ನಮ್ಮ ಆ ಚಂದ್ರ ಮತ್ತು ವರುಣನನ್ನು ಒಟ್ಟಿಗೆ ಚಿಂತನೆ ಮಾಡೋಣ ಮೊಸರಲ್ಲಿ. ವಿದ್ಯೆ, ದೇವರಲ್ಲಿ ವಿದ್ಯೆ ಉಂಟಾ? ದೇವರು ಹಾಲ, ದೇವರಲ್ಲಿ ವಿದ್ಯೆ ಉಂಟಾ? ಸರಸ್ವತಿ ಇದ್ದಾಳ. ದೇವರನ್ನು ಹಾಗೆ ವಿದ್ಯೆ ವಿದ್ಯೆ ಅಂತ ಉಪಾಸನೆ ಮಾಡಿದಾಗ ನಮಗೆ ಬರಬೇಕಾ ವಿದ್ಯೆ? ಸರಸ್ವತಿ ನಮ್ಮಲ್ಲಿಗೆ ಬರಬೇಕಾ? ಎಲ್ಲಿ ನಿಲ್ಲಬೇಕು? ಬಂದು ಮನಸ್ಸಲ್ಲಿ ನಿಲ್ಲಬೇಕಾ? ಏನಂತೇವೆ ನಾವು? ಓದಿದ್ದು ಅರ್ಥ ಆಗಿಲ್ಲ ಅಂದರೆ ಏನು ರೀ, ಇಲ್ಲಿಗೆ ಬಡ್ಕೊಳ್ತೇವೆ, ಅರ್ಥನೇ ಆಗೋಲ್ಲ ಅಂತ. ನಮ್ಮ ಮನಸ್ಸಿಲ್ಲ ಅಂತ ಹೇಳುವಾಗಲೂ ಇಲ್ಲಿಗೆ ನಾವು ಹೀಗೆ ಮಾಡ್ತಾ ಇರ್ತೇವೆ. ಏನೋ ಮನಸ್ಸೇ ಸರಿ ಇಲ್ಲ ಅಂತ ಹೇಳಿಕೊಂಡು ತಲೆನೋವಾದವ್ರು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸೇ ಸರಿ ಇಲ್ಲ ಅಂತೇಳಿ ಹೀಗೆ ಹಿಡ್ಕೊಳ್ತೇವೆ. ಹಾಗಾದರೆ ಬಡ್ಕೊಳ್ಳೋದು ಇಲ್ಲೇ, ಮನಸ್ಸು ಸರಿ ಅಂತ ಹೇಳುವಾಗಲೂ ಇಲ್ಲೇ. ಹಾಗಾದರೆ ಮನಸ್ಸಿಲ್ಲಿ ಇರೋದು ಇಲ್ಲಿ ಅಂತ ಆಯ್ತಲ್ಲ. ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವನಿಂದ ಬರತಕ್ಕಂತಹ ವಿದ್ಯೆ ನಮ್ಮ ಮನಸ್ಸಿಗೆ ಹತ್ತಬೇಕು ಅಂತಾದರೆ, ಹತ್ತಿ ಗಟ್ಟಿಯಾಗಿ ಕೂಡ್ಕೊಳ್ಬೇಕು ಅಂತಾದರೆ ಚಂದ್ರ, ಅದು ಮನಸ್ಸಿಗೆ ಹತ್ತಬೇಕು ಅಂತ ಅದು ಬಿಟ್ಟರೆ ವರುಣ. ಒಣ ಗೋಡೆಗೆ ಏನಾದರೂ ಬಿಸಾಡಿದರೆ ತಿರುಗಿ ಬರುತ್ತಾ? ಹಸಿಯಾದ ಗೋಡೆಗೆ ಏನಾದರೂ ಬಿಸಾಡಿದರೆ ಹಿಡ್ಕೊಳ್ಳುತ್ತಾ? ನಮ್ಮ ಮನಸ್ಸು ಹೇಗಿರಬೇಕು? ಹಸಿಯಾಗಿರಬೇಕು. ಅದಕ್ಕೋಸ್ಕರ ವರುಣನನ್ನು ಚಿಂತನೆ ಮಾಡಬೇಕು ಅಂತಂದರು. ಆ ಮೊಸರಿಗೆ ಅಭಿಮಾನಿ ಚಂದ್ರನ, ಮೊಸರಿಗೆ ಅಭಿಮಾನಿ ವರುಣನ. ವರುಣ ಮತ್ತು ಚಂದ್ರ ಇವರಿಬ್ಬರನ್ನು ಕೂಡ ಒಟ್ಟಿಗೆ ಮನಸ್ಸಲ್ಲಿ ಚಿಂತನೆ ಮಾಡಿಬಿಟ್ರೆ ನಮ್ಮ ಮನಸ್ಸು ಏನಾಯಿತು ಅಂತಂದುಬಿಟ್ರೆ ಹಸಿ ಮನಸ್ಸಾಯಿತು. ಹಸಿ ಗೋಡೆಗೆ ಹೇಗೆ ಚೆಂಡು ಬಿಸಾಡಿದರೆ ಹಿಡ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಹಸಿ ಮನಸ್ಸಿಗೆ ವಿದ್ಯೆ ಹಿಡಿಯುತ್ತೆ. ಇಲ್ಲ ನೈವೇದ್ಯ. ಮಕ್ಕಳಿಗೆ ಓದಿದ್ದು ತಲೆಗೆ ಹತ್ತೋ ಅಲ್ವಾ? ಅಪ್ಪ ಅಮ್ಮನ ಕೊರಗು ಉಂಟಾ? ಏನು ರೀ ಓದಿದ್ದು ಹತ್ತುವುದೇ ಇಲ್ಲ, ಮಗುವಿಗೆ ಕೊರತೆ ಉಂಟಾ? ಹಾಗಾದರೆ ಮಗುವಿನ ಮನಸ್ಸಲ್ಲಿ ಚಂದ್ರ ಮತ್ತು ವರುಣ ಇಬ್ಬರನ್ನು ಚಿಂತನೆ ಮಾಡೋಣ. ದೇವರನ್ನು ಪ್ರಾರ್ಥನೆ ಮಾಡಿ ದೇವರಿಂದ ಸರಸ್ವತಿಯನ್ನು ಮಗುವಿಗೆ ಕೊಡೋಣ. ಒದ್ದೆ ಮನಸ್ಸಿಗೆ ಆ ವಿದ್ಯೆ
ಚೆನ್ನಾಗಿ ಹಿಡಿಯುತ್ತೆ. ಇದೆಲ್ಲ ಕಾಟಾಚಾರಕ್ಕೆ ನಡೆದರೆ ಸಾಲದು, ಆಗೋಲ್ಲ. ಪ್ರಾಮಾಣಿಕವಾಗಿ ನಡೀಬೇಕು, ಮನಪೂರ್ವಕವಾಗಿ ನಡಿಬೇಕು. ಆವಾಗ ಯಾಕೆ ವಿದ್ಯೆ ಹತ್ತದೇ ಹೋಗುತ್ತೆ? ಹಾಗಾದರೆ ಅಲ್ಲಿಂದ ಮೊಸರು ಬರುತ್ತೆ, ಹಾಲಿನಿಂದ ಮೊಸರು ಬರುತ್ತೆ, ಭಗವಂತನಿಂದ ನಮಗೆ ಮೊಸರು ಬರುತ್ತೆ. ಅಂದರೆ ಚಂದ್ರ ಮತ್ತು ವರುಣ ನಮ್ಮ ಮನಸ್ಸಿಗೆ ಬರ್ತಾರೆ, ಮನಸ್ಸು ಹಸಿಯಾಗುತ್ತೆ ಅಂತ ಆಯಿತಾ. ಅಲ್ಲಿಗೆ ಮುಂದೆ ಬೆಣ್ಣೆ, ಮೊಸರಿನಿಂದ ಬೆಣ್ಣೆ. ಬೆಣ್ಣೆಗೆ ಯಾರು ಅಭಿಮಾನಿ? ವಾಯುದೇವರು, ಪ್ರಾಣದೇವರು. ಆದ್ದರಿಂದಲೇ ನಾವು ಕೃಷ್ಣನನ್ನು ಉಪಾಸನೆ ಮಾಡುವಾಗ ಎಂತಹ ಕೃಷ್ಣನ ಉಪಾಸನೆ? ಡೊಗ್ಗಾಲು ಕೃಷ್ಣನ ಉಪಾಸನೆ. ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲೆಲ್ಲ ಹೆಣ್ಣುಮಕ್ಕಳು ತುಳಸಿ ಪೂಜೆ ಮಾಡುವಾಗ ತುಳಸಿ ಕೃಷ್ಣ ಬುಡದಲ್ಲಿ ಯಾವ ಕೃಷ್ಣ ಇಡ್ತಾರೆ? ಡೊಗ್ಗಾಲು ಕೃಷ್ಣನ ಇಡ್ತೇವ, ಅಂಬೆಕಾಲಿನ ಕೃಷ್ಣನ ಇಡ್ತೇವ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಿರತಕ್ಕಂಥ ಕೃಷ್ಣನ ಇಡ್ತೇವ. ಯಾತಕ್ಕೋಸ್ಕರ? ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣ, ಬೆಣ್ಣೆಗೆ ಅಭಿಮಾನಿ ವಾಯುದೇವರು. ವಾಯುದೇವರು ಯಾರು ಗೊತ್ತಾ? ಸಮಸ್ತ ಜೀವರಾಶಿಗಳಿಗೆ ಅಭಿಮಾನಿ. ಬೆಣ್ಣೆಗೆ ಅಭಿಮಾನಿ ವಾಯುದೇವರು. ವಾಯುದೇವರು ನಮಗೆಲ್ಲರೂ ಕೂಡ, ನಮ್ಮ ಎಲ್ಲರ ಪ್ರಾಣ ವಾಯುದೇವರ ಕೈಯಲ್ಲಿ ಉಂಟು. ಅಸಹಜ ಅದು. ಗಾಳಿ ಹೋದರೆ, ಒಳಗೆ ಗಾಳಿ ಇರುವಾಗ ಬದುಕಿದ್ದ, ಒಳಗೆ ಗಾಳಿ ಇರುವಾಗ ಬದುಕಿದ್ದ, ಒಳಗಿರತಕ್ಕಂಥ ಗಾಳಿ ಹೋದರೆ ಸತ್ತೋಯ್ತು. ಯಾವಾಗ ಸತ್ತೋಯ್ತು ಅಂತ ಹೇಳೋದು? ಒಳಗಿದ್ದ ಗಾಳಿ ಹೋದಾಗ. ಹಾಗಾದರೆ ಗಾಳಿ ವಾಯುದೇವರು, ನಮ್ಮೆಲ್ಲರ ಪ್ರಾಣ ಅವರ ಕೈಯಲ್ಲಿ ಉಂಟು. ದೇವರು ಏನು ಮಾಡಿದ್ದ? ವಾಯುದೇವರನ್ನೇ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ. ಅಂದರೆ ಏನರ್ಥ? ಸಮಸ್ತ ಜೀವರಾಶಿಗಳನ್ನು ಭಗವಂತ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ಅದರ ಅನುಸಂಧಾನ. ಸಮಸ್ತ ಜೀವರಾಶಿಗಳು ಬೇಡ, ನನ್ನ ಪ್ರಾಣ ದೇವರ ಕೈಯಲ್ಲಿ ಉಂಟು ಅಂಥೇಳಿ ಬೆಣ್ಣೆ ಕೃಷ್ಣ, ಡೊಗ್ಗ ಅಂಬೆಗಾಲು ಕೃಷ್ಣ, ಬೆಣ್ಣೆ ಕೃಷ್ಣ, ಕೈಯಲ್ಲಿ ಬೆಣ್ಣೆ ಹಿಡಿದ ಅಂಬೆಗಾಲು ಕೃಷ್ಣನ ಚಿಂತನೆ ಅಂತಂದರೆ ನನ್ನ ಪ್ರಾಣ ದೇವರ ಕೈಯಲ್ಲಿ ಉಂಟು. ದೇವರ ಕೈಯಲ್ಲಿ ನನ್ನ ಪ್ರಾಣ ಕೊಟ್ಟರೆ ಸೇಫ್, ನಮಗೇನು ಭಯನೇ ಇಲ್ಲ. 6 ಗಂಟೆಗೆ ರಾಜಾಂಗಣಕ್ಕೆ ಬರಬೇಕಿತ್ತು. ಹೊರಡುವಾಗ ಗಂಟೆ 6:05 ಜಾಸ್ತಿ ಆಯಿತು, 6:05 ಆಯಿತು. ಇಲ್ಲಿಗೆ ಬರುವಾಗ 6:15 ಆಗುವ ಹಂತಕ್ಕೆ ಬಂತು. ಚಾಲಕನ ಹತ್ರ ಹೇಳಿದೆ, ಏನು ಅಂತ, ಆದಷ್ಟು ಬೇಗ ತಲುಪಿಸಬೇಕು ರಾಜಾಂಗಣಕ್ಕೆ ಅಂತ. ಅವ ಅರ್ಧ ಗಂಟೆಯ ದಾರಿಯನ್ನು 10 ನಿಮಿಷಕ್ಕೆ ಹಿಡ್ಕೊಂಡು ಬಂದ. ನನ್ನ ಹತ್ರ ಕೇಳಿದರು, ಅಷ್ಟು ಬೇಗ ಬಂದ್ರ? ಅಷ್ಟು ಜೋರು ಗಾಡಿ ಓಡಿಸಿದ್ರ? ಹೌದು, ತುಂಬ ಓಡಿಸಿದ, ಪ್ರಾಣ ಕೈಯಲ್ಲೇ ಹಿಡ್ಕೊಂಡು ಬಂದೆ ಅಂತ. ಉಂಟಾ ನಮ್ಮೆಲ್ಲರ ಚಾಲ್ತಿಯಲ್ಲಿ? ಏನರ್ಥ? ಪ್ರಾಣ ಕೈಯಲ್ಲೇ ಹಿಡ್ಕೊಂಡು ಬಂದೆ ಅಂತಂದರೆ ಅಕಸ್ಮಾತ್ ಗಾಡಿ ಏನಾದರೂ ಗುದ್ದಿದ್ರೆ ಪ್ರಾಣವನ್ನು ಹೊರಗಿಡೋಣ ಅಂತ ಅರ್ಥ. ಮತ್ತೆ ಇಲ್ಲಿಂದ ತೆಗೆದು ಹೊರಗಿಡುವಷ್ಟು ಪುರುಸೊತ್ತಿಲ್ಲ, ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡು ಕೂತದ್ದು ಗಾಡಿಯಲ್ಲಿ. ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಬಂದೆ ಅಂತ ಅಲ್ವೋ? ಏನರ್ಥ? ಪ್ರಾಣದ ರಕ್ಷಣೆ ಅಂತ ಅರ್ಥನ? ಪ್ರಾಣ ಕೈಯಲ್ಲಿ ಹಿಡ್ಕೊಂಡೇ ಬಂದೆ ಅಂದರೆ ಏನರ್ಥ? ಪ್ರಾಣವನ್ನು ರಕ್ಷಣೆ ಮಾಡುವಂಥ ಅರ್ಥನ? ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಭಗವಂತ ಕೈಯಲ್ಲೇ ಹಿಡ್ಕೊಂಡಿದ್ದಾನಂತೆ. ಬೆಣ್ಣೆ ರೂಪದಲ್ಲಿ ನಮ್ಮೆಲ್ಲರ ಪ್ರಾಣವನ್ನು ದೇವರು ಕೈಯಲ್ಲಿ ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇದ್ದಂತೆ. ಆದ್ದರಿಂದ ನಮ್ಮೆಲ್ಲರ ಮನೆಯಲ್ಲಿ ಇರಲಿ ಡೊಗ್ಗಾಲು ಕೃಷ್ಣ ಇರಲಿ, ನಮ್ಮೆಲ್ಲರ ಮನೆಯಲ್ಲಿ ಅಂಬೆಗಾಲು ಕೃಷ್ಣನ ಪ್ರತಿಮೆ ಇರಲಿ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಿರತಕ್ಕಂಥ ಕೃಷ್ಣನ ಪ್ರತಿಮೆ ನಮ್ಮೆಲ್ಲರ ಮನೆಯಲ್ಲಿರಲಿ. ನಿತ್ಯ ಈ ಅನುಸಂಧಾನ ಮಾಡೋಣ, ಎನ್ನ ಪ್ರಾಣ ಕೃಷ್ಣನ ಕೈಯಲ್ಲಿ ಉಂಟು, ನಾನು ನಿಶ್ಚಿಂತೆ ಅಂತ ಹೇಳಿಕೊಂಡು. ಹಾಗಾದರೆ ಬೆಣ್ಣೆ ವಾಯುದೇವರು, ಅಂತಹ ವಾಯುದೇವರು ನಮ್ಮಲ್ಲಿ ಪ್ರವೇಶ ಮಾಡಲಿ. ಪ್ರವೇಶ ಮಾಡಿದಾಗ ನಮಗೆ ಸ್ವಲ್ಪ ಚೈತನ್ಯ ಬರುತ್ತೆ. ಹಿರಿಯರು ಹೇಳಿದ್ದನ್ನು ಒಳಗೆ ತೆಗೆದುಕೊಂಡು ಇಟ್ಟುಕೊಳ್ಳಿಕ್ಕೆ ಬೇಕಾದ ಚೈತನ್ಯ ಬರುತ್ತೆ. ಬೆಣ್ಣೆ ಆಯಿತಾ, ಹಾಲು ದೇವರು, ಅಲ್ಲಿಂದ ಮೊಸರು ಬಂತು, ಅಲ್ಲಿಂದ ಬೆಣ್ಣೆ ಬಂತು, ಇನ್ನು ಉಳಿದದ್ದು ತುಪ್ಪ. ತುಪ್ಪಕ್ಕೆ ಲಕ್ಷ್ಮಿ, ಅದು ಗೊತ್ತು ನಮಗೆಲ್ಲ. ತುಪ್ಪಕ್ಕೆ ಅಭಿಮಾನಿನಿ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಸಂಪತ್ತು. ಮತ್ತೇನು? ಚೆನ್ನಾಗಿ ಓದಿದ್ಯಾ? ಮಾಡಿದಂಥ ಪಾಠವನ್ನು ಅರ್ಥೈಸಿಕೊಂಡ್ಯಾ? ತಲೆಯಲ್ಲಿ ಇಟ್ಟುಕೊಂಡಿಯಾ? ಒಳ್ಳೆ ಚಾಕಚಕ್ಯ ಉಳ್ಳವನಾದಿಯಾ? ಹೌದು, ಸರಿ. ಹಾಗಾದರೆ ನಿನಗೆ ಮತ್ತೆ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ. ನೀನನ್ನು ಉಪನ್ಯಾಸ ಕರೀತಾರೆ, ಉಪನ್ಯಾಸ ಕರೆದು ಅಲ್ಲಿ ನಿನಗೆ ಸಂಭಾವನೆ ಅದು ಇದು ಅಂತ ಕೊಡ್ತಾರೆ. ಸರ್ವೇಪಿ ಪುರುಷಾರ್ಥಾ ಜ್ಞಾನಾದೇವ ಅಂತ
ಹಿರಿಯರು ಹೇಳಿದಂಥ ಮಾತು. ನಿನಗೆ ಏನು ಪುರುಷಾರ್ಥ ಬೇಕು ಅದೆಲ್ಲ ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊ, ಎಲ್ಲ ಪುರುಷಾರ್ಥಗಳು ಅದರ ಹಿಂದಿನಿಂದ ಬರ್ತಾವೆ ಅಂತ ಹೇಳಿಕೊಂಡು ಲಕ್ಷ್ಮಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ನಾಲ್ಕನ್ನು ಕೂಡ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಚಿಂತನೆ ಮಾಡೋಣ. ದೇವರೆಂಬ ಹಾಲಿನ ಕಡಲಿನಿಂದ ಇಷ್ಟೆಲ್ಲ ನನಗೆ ಸಿಗಬೇಕು ಅಂತ ಹೇಳಿಕೊಂಡು ಪ್ರತಿ ದಿವಸ ಅನುಸಂಧಾನ ಮಾಡಿಕೊಂಡು ಬಂದೆವು ಅಂತಂದರೆ ನಮಗೆ ಏನು ಬೇಕು ಅದೆಲ್ಲ ಇದರಿಂದ ಸಿಗುತ್ತೆ. ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ಏನಂದರು, ಶ್ರೀಕೃಷ್ಣ ದುಗ್ಧ ಅಂಬುದಿಹಿ ಅಂತ ಹೇಳಿಕೊಂಡು ಕೃಷ್ಣನನ್ನು ಹಾಲಿನ ಕಡಲಿಗೆ ಹೋಲಿಸ್ತಾರೆ. ಇಂತಹ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಮುಂದೆ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಕೃಷ್ಣನ ಲೀಲೆಗಳನ್ನು ವಾದಿರಾಜ ಶ್ರೀಪಾದರು ತನ್ನದೇ ಧಾಟಿಯಲ್ಲಿ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಭೂಮಿಗೆ ಭಾರ ಆಯಿತಂತೆ. ಯಾರು ಭಾರ, ಯಾರು ಭೂಮಿಯಲ್ಲಿದ್ದುಕೊಂಡು ಭಾರತದಲ್ಲಿದ್ದುಕೊಂಡು ಭಾರತಕ್ಕೇನೆ ಅಪಚಾರ ಮಾಡ್ತಾರೋ ಅವರು ಭಾರತಿಗೆ ಭಾರ. ಇಲ್ಲದಿದ್ದರೆ ಯಾರ್ಯಾರನ್ನು ಹೊತ್ತುಕೊಂಡಿರತಕ್ಕಂಥ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹೊತ್ತುಕೊಂಡಿರ್ತಾಳೆ ಅಂತೆ ನಮ್ಮ ಭೂಮಿ. ಅವಳಿಗೆ ಜುಜುಬಿ ಇವುಗಳನ್ನೆಲ್ಲ ಹೊತ್ತುಕೊಳ್ಳೋದೇನು ಅದೇನು ಮಹಾ ಅಲ್ಲ. ಆದರೂ ಕೂಡ ಭಾರ, ನಮ್ಮ ಭಾರತಿ, ನಮ್ಮ ಭಾರತ ಮಾತೆ ಭಾರ 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 ಅಂತ ಇದ್ದಾಳೆ ಅಂತೆ. ಈಗಲೂ ಕೂಡ ಅಂತ ಇದ್ದಾಳೆ ಅಂತೆ. ಯಾಕೆ? ಇಲ್ಲೇ ಇದ್ದುಕೊಂಡು ನನ್ನ ನೆಲದಲ್ಲಿದ್ದುಕೊಂಡು ನನ್ನ ಗಾಳಿ, ನೀರು, ಬೆಂಕಿ, ಅವಕಾಶ ಇದನ್ನೆಲ್ಲ ಉಪಯೋಗಿಸಿಕೊಂಡು ನನ್ನ ಮಣ್ಣನ್ನೇ ಉಪಯೋಗಿಸಿಕೊಂಡು ನನಗೇನೆ ದ್ರೋಹ ಮಾಡ್ತಾ ಇರತಕ್ಕಂಥ ಹಂದಿಗಳು ಇದ್ದಾರಲ್ವೋ ಅಂತ ಭಾರತಿ ಮಾತಿ ಬೊಬ್ಬೆ ಹಾಕ್ತಾ ಇದ್ದಾಳಂತೆ. ಭಾರತ ಮಾತಾ ಬೊಬ್ಬೆ ಹಾಕ್ತಾ ಇದ್ದಾಳೆ ಅಂತೆ. ಹಾಗಾದರೆ ಇಂತಹ ದುಷ್ಟರ ನಿಗ್ರಹ ಆಗಬೇಕಾಗಿದೆ. ಪಾಕಿಸ್ತಾನಕ್ಕೆ ಲಗ್ಗೆ ಇಡೋದು ಎರಡನೇದ್ದಿರಲಿ, ಮೊದಲು ಇಲ್ಲಿಗೆ ಲಗ್ಗೆ ಇಡಬೇಕು. ಆ ಆಪರೇಷನ್ ಸಿಂಧೂರ ಅಂತುಂಟಲ್ಲ, ಅದು ಮೊದಲು ನಮ್ಮ ಭಾರತದ ಮೇಲೇನೇ ಆಗಬೇಕು. ನೋಡೋಣ, ಈ 5 ವರ್ಷದ ಟರ್ಮ್ ಮೋದಿಯವರು ಇದ್ದಾರೆ. ಮುಂದಿನ 5 ವರ್ಷದ ಟರ್ಮಿಗಾಗುವಾಗ ಮೋದಿಯವರ ಹತ್ರ ಈಗಲೇ ಹೇಳೋಣ ಏನು ಅಂತ. ಆ ಬ್ರಹ್ಮಾಸ್ತ್ರವನ್ನು ಸ್ವಲ್ಪ ಜಾಸ್ತಿ ತನ್ನಿ. ನಮಗೆ ಯಾವಾಗಲೂ ಕೂಡ ಪಕ್ಕದ ಮನೆಯವರು ಗಲಾಟೆ ಮಾಡಿದರೆ ಅದೇನು ನಮಗೆ ಅಂಥದ್ದೆಲ್ಲ ಕಿರುಕುಳ ಅಷ್ಟೇನು ಅನಿಸೋಲ್ಲ. ನಾವು ಅದನ್ನು ಝಾಡಿಸಿ ಬಿಡುತ್ತೇವೆ. ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಮಗೆ ಕಿರುಕುಳ ಕೊಡ್ತಾರಲ್ಲ ಅವರು ಯಾವಾಗಲೂ ಡೇಂಜರ್. ಯಾಕೆ? ನಾವು ರಾತ್ರಿ ಮಲಗಿರುವಾಗ ಏನು ಬಂದು ನಮಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಭಾರತದ ಒಳಗೆ ಇರತಕ್ಕಂಥ ಅದೇ ಹೇಳಿದ್ದೆ ಅಲ್ವ, ಅದೇ ರಾಗ ನಮ್ಮದು ಅಂತ ಹೇಳಿಕೊಂಡು ನಿನ್ನೆ ಹೇಳಿದ್ದೆ ಅಲ್ವ, ಅಂಥವುಗಳು ನಮಗೆ ಯಾವಾಗ ಏನು ಉಪಟಳ ಮಾಡ್ತಾವೆ ಅಂತ ಹೇಳಲಿಕ್ಕೆ ಬರೋಲ್ಲ. ಆದ್ದರಿಂದ ಇಂಥವುಗಳನ್ನೆಲ್ಲ ನಿಗ್ರಹ ಮಾಡಬೇಕಾಗಿದೆ. ಮೊದಲು ಇಂಥವುಗಳ ನಿಗ್ರಹ ಮೊದಲಾಗಬೇಕಾಗಿದೆ ಅಲ್ವೋ. ಅದಕ್ಕೋಸ್ಕರ ಇದು ನಮ್ಮ ಭಾರತ ಮಾತೆಗೆ, ಭಾರತಿಗೆ ಇದು ತೊಂದರೆ ಆಗಿದೆ. ಏನು ಮಾಡ್ತಾ ಇದ್ದಾಳೆ ಅವಳು ಅಂದರೆ ದೇವರಿಗೇನೆ ಮೊರೆ ಹೊಂದಬೇಕು. ಮತ್ತು ಯಾರ ಹತ್ರ ಹೇಳೋದು? ಯಾವಾಗ ನಮ್ಮನ್ನು ಆಳುವವರೇ ನಮಗೆ ನಮ್ಮನ್ನು ರಕ್ಷಣೆ ನಮಗೆ ರಕ್ಷಕರಾಗಬೇಕಾದವರೇ ನಮಗೆ ಭಕ್ಷಕರಾದರು ಅಂತಂದರೆ, ನಾವು ನಿಂತ ನೆಲವೇ ಕುಸಿತದೆ ಅಂತಂದರೆ ಮತ್ತೆ ಎಲ್ಲಿಗೆ ಹೋಗಬೇಕು? ಎಲ್ಲಿ ಬೊಬ್ಬೆ ಹಾಕಬೇಕು? ಇರೋದು ಒಂದೇ ದಾರಿ, ದೇವರಿಗೆ ಬೊಬ್ಬೆ ಹಾಕುವುದು. ಪತಿವ್ರತಾನಾಂ ಅಪರಕ್ವ ಭಾರ. ಮಕ್ಕಳೇ ಒಂದ ತೆಪ್ಪಗೆ ಕೂಡಿ ಇಲ್ಲ ಆಚೆ ಹೋಗಿ, ಒಂದ ತೆಪ್ಪಗೆ ಕೂಡಿ ಇಲ್ಲ ಆಚೆ ಹೋಗಿ. ಅರ್ಥ ಆಯಿತು? ಅರ್ಥ ಆಯ್ತಾ? ಬೇಸರ ಮಾಡಬೇಡಿ. ನಾನು ಸ್ವಲ್ಪ ಹೀಗೇನೆ ಅಧ್ಯಾಪಕನಾಗಿದ್ದೆ ನಾನು. ಆವಾಗ ಮಕ್ಕಳು ಗಲಾಟೆ ಮಾಡಿದರು, ಅದಕ್ಕೆ ಮಠಕ್ಕೆ ಬಂದೆ. ಮೊದಲು ಪಾಠ ಮಾಡ್ತಿದ್ದೆ, ಈಗ ಮಠಕ್ಕೆ ಬಂದೆ ನಾನು. ಪತಿವ್ರತಾನಾಂ ಅಪರಕ್ವ ಭಾರ. ಪತಿವ್ರತ ಹೆಣ್ಮಗಳಿದ್ದಾಳೆ. ಪತಿವ್ರತ ಅಲ್ವೋ, ಪತಿಯೇ ಸರ್ವಸ್ವ. ಆ ಹೆಣ್ಮಗಳಿರ್ತಾಳೆ. ಅವಳನ್ನೇ ಬೈದರೆ ಅಷ್ಟು ಅವಳಿಗೆ ತೊಂದರೆ ಆಗೋದಿಲ್ಲ ಅಂತೆ, ತಲೆಗೆ ಹಚ್ಚಿಕೊಳ್ಳೋದಿಲ್ಲ ಅಂತ. ಅವಳ ಗಂಡನನ್ನು ಬೈದಾಗ ಮಾತ್ರ ಅವಳು ಸಹಿಸಿಕೊಳ್ಳೋಲ್ಲ ಅಂತೆ. ಪತಿವ್ರತ ಹೆಣ್ಮಕ್ಕಳಿಗೆ ಬೇರೆ ಭಾರವೇ ಇಲ್ಲ. ತಮ್ಮ ಪತಿಯನ್ನು ಯಾರು ನಿಂದೆ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಭಾರ ಇಲ್ಲ. ಆದ್ದರಿಂದ ಇವಳು ಪತಿ ಭೂಮಿ, ಇವಳ ಪತಿ ಯಾರು? ಭಗವಂತ ಇವಳ ಪತಿ. ದೇವರನ್ನು ಶ್ರೀ ಭೂಪತಿ ಅಂತ ಕರೀತೇವ, ಶ್ರೀಪತಿ ಭೂಪತಿ ಅಂತ ಕರೀತೇವ. ತಿಮ್ಮಪ್ಪನ ಆಚೆಚೆ ಇರುವುದು ಯಾರು? ನಾವೆಲ್ಲಿ ಸರಿಯಾಗಿ ನೋಡಿದ್ದೇವೆ? ನಾವು ಆಚೆಚೆ ಯಾರಿದ್ದಾರೆ? ಅರ್ಚಕರಿದ್ದಾರೆ ಅಂತ ಅಂದುಬಿಡ್ತೇವೆ ನಾವು. ಅಲ್ಲ, ಅರ್ಚಕರಿಗಿಂತಲೂ ಪಕ್ಕದಲ್ಲಿ, ತಿಮ್ಮಪ್ಪನ ಪಕ್ಕದಲ್ಲಿ ಯಾರಿರ್ತಾರೆ? ಒಂದು ಬದಿಯಲ್ಲಿ ಶ್ರೀ ಇರ್ತಾಳೆ, ಇನ್ನೊಂದು ಬದಿಯಲ್ಲಿ ಭೂ ಇರ್ತಾಳೆ ಅಲ್ವೋ. ಹಾಗಾದರೆ ಭೂಪತಿ ಯಾರು? ಭಗವಂತ.
ಭೂಮಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತೆ. ನನ್ನನ್ನು ಬೇಕಾದರೆ ಬೈಲಿ, ಆದರೆ ನನ್ನ ಗಂಡನನ್ನು ಮಾತ್ರ ಸುತರಾಂ ಬೈದರೆ ಅಂಥವರಿಗೆ ಇತಿಶ್ರೀ ಆಗಲೇಬೇಕು. ನನ್ನನ್ನು ಬೇಕಾದರೆ ಬೈಲಿ, ಆದರೆ ನನ್ನ ಗಂಡನಾದ ರಾಮನನ್ನು ಬೈದರೆ ಮಾತ್ರ ನಾನು ಸುಮ್ಮನೆ ಕೂಡೋಲ್ಲ ಅಂತಾಳೆ ಭೂಮಿ. ನನ್ನ ಗಂಡನಾದ ಕೃಷ್ಣನನ್ನು ಬೈದರೆ ನಾನು ಸುಮ್ಮನೆ ಕೂಡೋಲ್ಲ ಅಂತಾಳೆ ಭೂಮಿ. ಆದ್ದರಿಂದ ಏನು ಮಾಡಿದಳು? ದೇವರಿಗೆ ಮೊರೆ ಹೊಂದಿದಳು. ಆದ್ದರಿಂದ ನಾವು ನೀವು ಕೂಡ ನಮ್ಮ ಪತಿಯಾದ ಭಗವಂತನನ್ನು ಯಾರಾದರೂ ಬೈಲಿಕ್ಕೆ ಶುರು ಮಾಡಿದರೆ, ಏನು ಬೈಯೋದು ಅಂತಂದರೆ, ದೇವರನ್ನು ಬೈಯೋದು ಅಂತಂದರೆ ಏನರ್ಥ? ನಾನೇ ದೇವರು ಅಂತ ಹೇಳೋದು, ಮತ್ತೇನು? ಅದು ದೇವರನ್ನು ಬೈಯೋದು, ದೇವರಿಗೆ ಅಪಮಾನ ಮಾಡುವುದಲ್ವೋ? ರಾಜ ಪಕ್ಕದಲ್ಲಿ ಕೂತಿರ್ತಾನೆ, ಈ ಮಂತ್ರಿ ನಾನೇ ರಾಜ ಅಂದುಬಿಟ್ಟರೆ ರಾಜನಿಗೆ ಏನಾಗಬೇಡ? ಇದಕ್ಕಿಂತ ಆ ತೇಜೋವಧೆ ರಾಜನಿಗೆ ಬೇರೆ ಬೇಕಾ? ಅದೇ ರೀತಿಯಲ್ಲಿ ನಾನೇ ದೇವರು ಅಂತ ಹೇಳಿಕೊಂಡ್ರೆ ಇದಕ್ಕಿಂತ ದೊಡ್ಡ ಬೈಯುವಿಕೆ ದೇವರಿಗೆ ಬೇರೆ ಉಂಟಾ? ಆದ್ದರಿಂದ ನಾವು ನೀವು ಯಾಕೆ ನಮ್ಮ ಪತಿ ದೇವರು, ನಾವು ಯಾರು? ನಾವು ದೇವರ ಹೆಂಡಂದಿಯರು ಅಲ್ಲ, ನಾವು ಗಂಡಸರು ಅಂತ ಅಂದುಬಿಟ್ರು. ಗಂಡಸರು ಕೂಡ ಹೆಣ್ಮಕ್ಕಳೇ ದೇವರ ಮುಂದೆ. ದಾಸರು ಒಂದು ಹಾಡಲ್ಲಿ ಹೇಳಿಲ್ವೋ, ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ 0, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ 0. ಆದ್ದರಿಂದ ದೇವರೇ ನೀ ಗಂಡ, ನಾ ಹೆಂಡತಿ. ಇದು ದಾಸರು ದೇವರ ಮುಂದೆ ನಿಂತು ಹೇಳಿದ್ದು. ದೇವರು ನಮಗೆ ಗಂಡ, ನಾವು ದೇವರ ಹೆಂಡತಿ. ಆದರೆ ನಮ್ಮ ಗಂಡನಾದ ದೇವರನ್ನು ಯಾರಾದರೂ ಅಪಮಾನ ಮಾಡಿದರೆ ಹೆಂಡತಿಯರಾದ ನಾವು ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ. ಇದಕ್ಕೆ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಇಷ್ಟಾದರೂ ಪ್ರತಿಕ್ರಿಯಿಸಬೇಕು ಅಂತಂದರು. ಸರಿ ಮಾಡಬೇಕು ಹೇಗೆ ನಮ್ಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಹೇಳುವುದಂತೂ ತಪ್ಪು ಅಂತ ಇಷ್ಟಾದರೂ ನಾವು ಎದ್ದು ಅಂತ ಹೇಳಬೇಕಂತೆ. ವಿದುರ ಎದ್ದು ಅಂತ ಹೇಳಲಿಲ್ವೋ? ಈ ಸಭೆಯಲ್ಲಿ ತಪ್ಪು ನಡೀತಾ ಉಂಟು ಅಂತ ವಿದುರ ಎದ್ದು ಅಂತ ಹೇಳಲಿಲ್ವೋ? ಅಷ್ಟಕ್ಕೇನೆ ದೇವರು ಅವನ ಮನೆಗೆ ಊಟಕ್ಕೆ ಹೋದ ಅಂತೆ. ಭೀಷ್ಮರ ಮನೆಗೆ ಊಟಕ್ಕೆ ಹೋಗಿಲ್ಲ, ವಿದುರನ ಮನೆಗೆ ಊಟಕ್ಕೆ ಹೋದ ಅಂತೆ. ಅದೇ ರೀತಿಯಲ್ಲಿ ದೇವರನ್ನು ಯಾರಾದರೂ ಬೈದರೆ ನಮ್ಮ ಕಣ್ಣಂದೆ ಬೈತಾನಿದ್ದಾರಲ್ಲ. ರಾಮ ಮಂದಿರ ಉದ್ಘಾಟನೆ ಆಗುವಾಗ ಹೋಗಲಿಕ್ಕಾಗಿಲ್ಲ. ನಾಳೆ ಕೃಷ್ಣ ಮಂದಿರ ಉದ್ಘಾಟನೆ ಆಗುವುದು ಖಂಡಿತ. ಆವಾಗಲೂ ಇವರು ಬರುವುದಿಲ್ಲ, ಇರ್ತಾರಿರೋ ಯಾರಿಗೆ ಗೊತ್ತು. ಹಾಗಾದರೆ ಇಂತಹ ವ್ಯಕ್ತಿಗಳು ನಾವು ಬೈದರೆ ಅದರಲ್ಲಿ ಸುತರಾಂ ತಪ್ಪಿಲ್ಲ. ಆವಾಗ ಯಾರಿಗೆ ಮೊರೆ ಹೊಂದಬೇಕು? ದೇವರೇ ಅವರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು, ಅವರನ್ನು ನಾಶ ಮಾಡು ಅಂತ ಹೇಳೋ ಅಲ್ಲ. ದೇವರನ್ನು ಬೈಯುವವರು ಸತ್ತು ಹೋಗಲಿ ಅಂತ ನಾವು ಹೇಳೋ ಅಲ್ಲ. ಯಾಕೆ? ಮೊದಲೇ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗುತ್ತಾ ಉಂಟು. ಇನ್ನು ಇವರು ಕೂಡ ಸತ್ತು ಹೋಗಲಿ ಅಂತ ಅಂದುಬಿಟ್ರೆ ಮತ್ತೆ ನಾವು ಮೈನಾರಿಟಿ. ಆವಾಗ ನೀವು ಎಣಿಸ್ಬೋದು, ಮೈನಾರಿಟಿ ಆದರೆ ಫೆಸಿಲಿಟಿ ಎಲ್ಲ ಸಿಗುತ್ತೆ ಅಂತ. ಅದಿಲ್ಲ, ನೀವು ಮೈನಾರಿಟಿ ಆದರೆ ನಿಮಗೆ ಫೆಸಿಲಿಟಿ ಕಮ್ಮಿ ಆಗುತ್ತೆ ಅಷ್ಟೇ. ಅದು ಅವರಿಗೆ ಅಂತ ನಾವು ತೀರ್ಮಾನ ಮಾಡಿ ಆಗಿದೆ. ಯಾರು? ನಾನೆಲ್ಲ ತೀರ್ಮಾನ ಮಾಡಿದ್ದು, ಮತ್ತು ಟೊಪ್ಪಿ ಮತ್ತು ಬೋಳು ಮಂಡೆಯವ ಇಬ್ಬರು ತೀರ್ಮಾನ ಮಾಡಿ ಆಗಿದೆ. ಅವರು ಯಾವಾಗ ಅವರು ಮೆಜಾರಿಟಿ ಆದರೂ ಕೂಡ ಅವ್ರಿಗೆ ಹೆಸರು ಮೈನಾರಿಟಿ ಅಂತಲೇ ಅವ್ರಿಗೆ ಹೆಸರು ಇರುತ್ತೆ ಅಂಥೇಳಿ ಅದು ತೀರ್ಮಾನ ಮಾಡಿ ಆಗಿದೆ. ಅವರು ಅದರಿಂದ ಬದಲಾಗೋಲ್ಲ ಅಲ್ವೋ? ಆದ್ದರಿಂದ ಅವರು ಸತ್ತು ಹೋಗಲಿ ಅಂತ ನಾವು ಹೇಳೋಲ್ಲ, ಅವರಿಗೆ ಒಳ್ಳೆಯ ಬುದ್ಧಿ ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಅದನ್ನೇ ಭೂಮಿ ತಾನು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದಾಳೆ. ಯಾವ ರೂಪ ತಾಳಿದ್ದಳಂತೆ ಭೂಮಿ? ಗೋವಿನ ರೂಪ ತಾಳಿದ್ದಳು ಅಂತಾರೆ. ನಮಗೆ ಒಬ್ಬರಿಂದ ಒಂದು ಕೆಲಸ ಆಗಬೇಕು ಅಂತಾದರೆ ಯಾವ ವೇಷ ತೊಟ್ಟುಕೊಂಡು ಹೋದರೆ ಅವರಿಗೆ ಖುಷಿಯಾಗುತ್ತೋ ಆ ವೇಷ ತೊಟ್ಟುಕೊಂಡು ಹೋಗಬೇಕಂತ. ಆವಾಗ ಅವರು ಬೇಗ ನಿಮಗೊಂದು ಮಠದ್ದೇ ಉದಾಹರಣೆ ಕೊಡೋದು ಅಂತಾದರೆ, ನೀವು ಮಠಕ್ಕೆ ಬರುವಾಗ ಸ್ವಾಮಿಗಳ ಭೇಟಿಗೆ ಅಂತ ಬರುವಾಗ ಮುಂದೆ ಬರುತ್ತೆ, ಇದರಲ್ಲೇ ಬರುತ್ತೆ, ವಸ್ತ್ರ ಸಂಹಿತೆಯನ್ನು ಶಾಸ್ತ್ರಕಾರರೇ ಹೇಳಿದ್ದಾರೆ. ಈಗಿನ ದೇವಸ್ಥಾನಗಳೆಲ್ಲ ವಸ್ತ್ರ ಸಂಹಿತೆ ಅಂತ ಉಂಟಲ್ಲ, ಅದು ಹೊಸ್ತೇನಲ್ಲ, ಶಾಸ್ತ್ರಕಾರರೇ ಹೇಳಿದ್ದು ವಸ್ತ್ರ ಸಂಹಿತೆ. ಆದ್ದರಿಂದ ಇವನಿಗೇನೋ ಕೆಲಸ ಆಗಬೇಕಾಗಿದೆ, ಸ್ವಾಮಿಗಳ ಬಳಿಗೆ ಬರಬೇಕು. ಆವಾಗ ಹೇಗೆ ಬರ್ತಾನೆ ಗೊತ್ತಾ? ಎಂದೂ ಕಚ್ಚ ಹಾಕಿದವ ಅಲ್ಲ, ಆ ದಿವಸ ಭರ್ಜರಿ ಕಚ್ಚ ಹಾಕ್ಕೊಂಡ. ಎಂದು ಗೋಪಿಚಂದನ ಹಚ್ಚಿಕೊಂಡವ ಅಲ್ಲ, ಒಂದು ಚಂದನದ್ದು ಭರ್ಜರಿ ನಾಮ ಹಾಕ್ಕೊಂಡ, ಒಂದು ಬ್ರಹ್ಮೋಸ್ತ್ರ ಹಾಕ್ಕೊಂಡ, ಬ್ರಹ್ಮೋಸ್ ಹಾಕ್ಕೊಂಡ, ಸ್ವಾಮಿಗಳಿಗೆ ಇಳಿಗೆ ಬಂದ. ಸ್ವಾಮಿಗಳು ನೋಡಿದ್ಕೊಳ್ಳಿ ಕೆಲಸ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಅಂದರೆ ಏನರ್ಥ ಇದಕ್ಕೆ ಅಂತಂದುಬಿಟ್ರೆ, ಆ ಕಾಲದಲ್ಲಿ ಆ ವೇಷಕ್ಕೆ ಆ ಜಾಗದಲ್ಲಿ ಆ ವೇಷಕ್ಕೆ ಒಳ್ಳೆಯ ಬೆಲೆ ಉಂಟು ಎನ್ನುವುದನ್ನು ತೋರಿಸಿಕೊಟ್ರು ಶಾಸ್ತ್ರಕಾರರು. ನಮ್ಮ ಭಾರತೀಯ ಸಂಸ್ಕೃತಿಯಿಂದಲೇ ಒಂದು ಉಂಟಲ್ಲ,
ಭಾರತೀಯ ವೇಷ ಅಂತಲೇ ಒಂದುಂಟಲ್ಲ, ಏನು ಕೋಟು ಬೂಟು ನಮಗೆ ಭಾರತೀಯವರಿಗೆ ಹೇಳಿಸಿದ್ದ, ಕೋಟು ಬೂಟು ಹಾಕ್ಕೊಂಡ, ಗಾಳಿ ಯಂತ್ರ ಹಾಕ್ಕೊಂಡ, ಕೆಳಗೆ ಕೂತ, ಅದು ತಿರುಗುತ್ತಾ ಉಂಟು, ಪುನಃ ಹೇಳ್ತಾನೆ ಸ್ವಿಚ್ ಹಾಕು ಅಂತಾನೆ ಗ್ರಹಚಾರ. ಯಾಕೆ? ಈ ಕೋಟು ಬೂಟು ನಮ್ಮ ದೇಶಕ್ಕೆ ಹೇಳಿಸಿದ್ದಲ್ಲ, ಅದು ಟ್ರಂಪಿನ ದೇಶಕ್ಕೆ ಹೇಳಿಸಿದ್ದು. ಯಾಕೆ? ಅದು ಚಳಿ 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 ಊರದು, ಅವನ ದೇಶಕ್ಕೆ, ನಮ್ಮ ದೇಶಕ್ಕೆ ಹೇಳಿಸಿದ್ದಲ್ಲ. ಆದ್ದರಿಂದ ಶ್ರುತಿ ವರ್ಣ್ಯ ವೇಷ ಅಂತೇಳಿಕೊಂಡು ಮುಂದೆ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಭೂಮಿ ಏನು ಮಾಡಿದ್ರು? ನನ್ನ ಕೆಲಸ ಆಗಬೇಕಾಗಿದೆ, ನನ್ನಲ್ಲಿ ಇರತಕ್ಕಂತಹ, ನನ್ನಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥವರಿಗೆ ಒಳ್ಳೆಯ ಬುದ್ಧಿ ಬರಬೇಕಾಗಿದೆ, ಒಳ್ಳೆಯ ಬುದ್ಧಿ ಬರೋದಿಲ್ವೋ ಅವರ ಉಚ್ಚಾಟನೆ ಆಗಬೇಕಾಗಿದೆ ಅಂತ ಹೇಳಿಕೊಂಡು ಭೂಮಿ ಗೋವಿನ ರೂಪ ತಾಳಿಕೊಂಡು ಭಗವಂತನ ಬಳಿಗೆ ಹೊರಟ್ಲು. ಅದಕ್ಕೆ ಸರಿಯಾಗಿ ಒಂದು ಮಾತನ್ನು ಕೇಳಿಸಿಕೊಂಡಿದ್ಳು. ನಮಃ ಬ್ರಹ್ಮಣ್ಯ ದೇವಾಯ. ನಿತ್ಯ ನಾವು ಈ ಮಂತ್ರ ಹೇಳ್ತೇವಲ್ಲ, ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಪ್ರತಿ ದಿವಸ ಹೇಳಲಿಕ್ಕಿರತಕ್ಕಂತಹ ಮಂತ್ರ. ಏನಿ ಮಂತ್ರದಲ್ಲಿ ಉಂಟು? ಗೋ ಬ್ರಾಹ್ಮಣ ಹಿತಾಯ ಚ. ಬ್ರಾಹ್ಮಣ ಅಂತ ಹೇಳುವಾಗ ನೀವೆಲ್ಲ ಕೆಲವರು ಎಣಿಸಿರ್ಬೋದು, ಅದೇನು ದೇವರು ಬ್ರಾಹ್ಮಣ ಪಕ್ಷಪಾತಿಯ ಅಂತ. ಹೌದು, ದೇವರು ಬ್ರಾಹ್ಮಣ ಪಕ್ಷಪಾತಿ. ಬ್ರಾಹ್ಮಣ ಅಂತ ಯಾರಿಗೆ ಹೆಸರು? ಯಜ್ಞೋಪವಿತ, ಕಚ್ಚ, ಗೋಪೀಚಂದನ 12 ನಾಮ ಇದ್ದವನಿಗೆ ಮಾತ್ರ ಬ್ರಾಹ್ಮಣ ಅಂತ ಹೆಸರಲ್ಲ. ಮತ್ತು ಯಾರಿಗೆ ಬ್ರಹ್ಮನ ಬಗ್ಗೆ, ಭಗವಂತನ ಬಗ್ಗೆ ಸ್ವಲ್ಪ ಆದರೂ ತಿಳುವಳಿಕೆ ಉಂಟು, ಅದು ಯಾರೇ ಆಗಲಿ ಅವನನ್ನು ಬ್ರಾಹ್ಮಣ ಅಂತ ಕರೆದರು ಶಾಸ್ತ್ರಕಾರರು. ದೇವರು ಯಾರಿಗೆ ಹಿತ ಮಾಡುವವ? ಇಂತಹ ಬ್ರಾಹ್ಮಣರಿಗೆ ಹಿತ ಮಾಡುವವು. ದೇವರ ಬಗ್ಗೆ ಅಥವಾ ದೇವರು ಸೃಷ್ಟಿ ಮಾಡಿದ ಜಗತ್ತಿನ ಬಗ್ಗೆ, ಜಗತ್ತನ್ನು ತಿಳ್ಕೊಂಡು ಇಂತಹ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ ಅಂತ ಕೊನೆಗೆ ದೇವರಲ್ಲೇ ಪರ್ಯವಸಾನ ಮಾಡೋರಿದ್ದಾರಲ್ಲ, ಅಂಥವರಿಗೆ ದೇವರು ಅಂತಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ಏನಂದರು? ಗೋ ಬ್ರಾಹ್ಮಣ ಹಿತಾಯ ಚ. ಗೋವನ್ನು ತುಂಬಿಸಿಕೊಂಡಿರತಕ್ಕಂತಹ ಬ್ರಾಹ್ಮಣ ದೇವಸ್ಥಾನಕ್ಕೆ ಬರುವಾಗ ಹಾಗೇ ಬರ್ತೇವ? ಕೆಲವರಿದ್ದಾರೆ, ಇಲ್ಲ ಅಂತೇನಿಲ್ಲ, ಬರ್ತಾರೆ, ನವಗ್ರಹ ಕಿಂಡಿಯ ಮುಂದೆ ನಿಲ್ತಾರೆ, ಹಿಂದೆ ಇನ್ನೊಬ್ಬರು ಇದ್ದಾರೆ ಅಂತ ಪ್ರಜ್ಞೆನೇ ಇಲ್ಲ, ತಾವೇ ನಿಲ್ತಾರೆ. ಇಬ್ಬರು ಒಟ್ಟಿಗೆ ಬಂದದ್ದು ಮನೆಯಿಂದ, ಒಟ್ಟಿಗೆ ನವಗ್ರಹ ಕಿಂಡಿಯ ಮುಂದೆ ನಿಂತುಕೊಂಡು ಶುರು ಮಾಡಿದ್ರು. ಏನು ಅಂತ? ನಿನ್ನ ಮನೆಯಲ್ಲೆಲ್ಲ ಕ್ಷೇಮನ ಅಂತ. ಯಾರ ಹತ್ರ? ಪಕ್ಕದಲ್ಲಿ ನಿಂತವರ ಹತ್ರ. ಆವಾಗ ಅವಳಂದಳು, ಇಲ್ಲ ಒಂಚೂರು ಏನೋ ಜ್ವರ ಗಿರ ಏನೋ ಸ್ವಲ್ಪ ಬರ್ತಾ ಉಂಟು, ಏನು ಮಾಡ್ತಾ ಇದ್ದಿ? ಔಷಧಿ ಮಾಡ್ತಾ ಇದ್ದೇನೆ. ನಿಂತದ್ದು ದೇವರೆದುರಲ್ಲಿ. ಸರಿ, ಮನೆ ಹೋದರು. ಮನೆ ಹೋಗಿ ಏನೋ ಒಂದು ಉದ್ದೇಶದಿಂದ ದೇವಸ್ಥಾನಕ್ಕೆ ಬಂದದ್ದು. ಮನೆ ಹೋದರು. ಮನೆ ಹೋದಾಗ ಉದ್ದೇಶ ಈಡೇರಲೇ ಇಲ್ಲ, ದೇವರನ್ನೇ ಬೈಲಿಕ್ಕೆ ಶುರು ಮಾಡಿಬಿಟ್ರು. ಏನು ರೀ, ದೇವಸ್ಥಾನಕ್ಕೆ ಹೋಗಿ ಬಂದೆ, ದೇವರನ್ನು ಕಣ್ಣೇ ತೆರೀಲಿಲ್ಲ ಅಂತ. ಮತ್ತೊಬ್ಬ ಬಂದು ದೇವರ ಹತ್ರ ಕೇಳಿದ ಅಂತೆ. ಅವರಿಬ್ಬರು ಬಂದಿದ್ದರು ನಿನ್ನ ಹತ್ರ ಹೇಳಲಿಕ್ಕೆ, ನೀನು ಕಣ್ಣೇ ತೆರೀಲಿಲ್ಲ ಅಂತ ಅವರು ಏನೋ ಮಾತಾಡಿಕೊಳ್ತಿದ್ದಾರೆ. ದೇವರಂದು ಅವರು ನನ್ನ ಹತ್ರ ಹೇಳಲೇ ಇಲ್ಲ, ಪಕ್ಕದವ್ರು ಹೇಳಿದ, ಆದರೆ ಅವರೇ ನೋಡಿಕೊಳ್ಳಿ, ನಾನು ತೆಪ್ಪಗಿದ್ದೆ. ಆದರೆ ದೇವಸ್ಥಾನಕ್ಕೆ ಬರುವಾಗ ನಾವೇನೋ ಕೆಲವು ಮಂತ್ರಗಳನ್ನು ಗಟ್ಟಿ ಮಾಡಿಕೊಂಡು ಬರ್ತೇವಾ? ಏನೋ ಒಂದು ಮಂತ್ರಗಳನ್ನು ಹಿಡ್ಕೊಂಡು ಬರ್ತೇವಾ? ನಮ್ಮ ಪ್ರಾರ್ಥನೆಯನ್ನು ದೇವರ ಮುಂದೆ ಇಡ್ತೇವಾ? ಅದು ಪ್ರಾರ್ಥನೆ ಸಂಸ್ಕೃತದಲ್ಲೇ ಆಗಬೇಕು ಅಂತೇನಿಲ್ಲ. ನಮ್ಮ ಸರ್ಕಾರ ಈಗ ಕನ್ನಡದಲ್ಲಿಯೂ ಶುರು ಮಾಡಿದೆ ಅಂತೆ ದೇವಸ್ಥಾನದ ಅರ್ಚಕರು. ಇಷ್ಟ ತನಕ ಇದೊಂದಿತ್ತು, ಏನು ಅಂತ, ನಮಗೆ ನಿಮಗೆ ಈ ಮಂತ್ರಿಗಳ ಕನ್ನಡ ಕೇಳಲಿಕ್ಕೆ ಆಗ್ತಿದೆ, ಈಗ ದೇವರಿಗೂ ಕೇಳಲಿಕ್ಕೆ ಆಗದಂತೆ ಮಾಡಿಬಿಟ್ರು. ಒಂದು ಸಂಸ್ಕೃತ ಹೇಳುವಾಗಾದರೂ ದೇವರು ಒಂಚೂರು ಆದರೂ ಕಣ್ಣು ತೆರೀತಿದ್ದ. ಏನೋ ಸಂಸ್ಕೃತ 4 ಅಕ್ಷರ ಸಂಸ್ಕೃತ ಹೇಳ್ತಾ ಇದ್ದ ಅಂತ. ಇದು ಇವರ ಲಕಾರ ಇಲ್ಲ, ಲಕಾರ ಇಲ್ಲ, ಕ್ಷಕಾರ, ಗೋಯಿಂದ ಅಲ್ಪಪ್ರಾಣ ಮಹಾಪ್ರಾಣ ಅಂತೂ ಮುಖ್ಯ ಪ್ರಾಣನೇ ಆಗಿಬಿಟ್ಟಿದ್ದಾನೆ. ಇಂತಹ ಕನ್ನಡದಲ್ಲಿ ದೇವರ ಮುಂದೆ ಮಂತ್ರ ಹೇಳುವುದಂತೆ. ಹಾಗೆ ಅಬದ್ಧ ಮಂತ್ರ ಹೇಳಿಬಿಟ್ರೆ ದೇವರು ಅಬದ್ಧವನ್ನೇ ಕೊಟ್ಟು ಬಿಡ್ತಾನೆ. ಆದರೆ ಇರಲಿ, ಏನೋ ಕನ್ನಡದಲ್ಲಿ ಯಾರು ನಮ್ಮ ಮಂತ್ರಿ ಮಾಗೋದರು ಏನೋ ಶುರು ಮಾಡಿದ್ದಾರೆ ನಂತೂ. ಹಾಗಾದರೆ ದೇವಸ್ಥಾನಕ್ಕೆ ಬಂದಾಗ ದೇವರ ಪ್ರೀತಿ ಗಳಿಸಿಕೊಳ್ಳುವುದಕ್ಕೋಸ್ಕರ ಏನು ಮಾಡ್ತೇವೆ ನಾವು? ಗೋವುಗಳನ್ನು ಕಟ್ಟಿಕೊಂಡು ಬರಬೇಕು ಅಂದರು. ದೇವರಿಗೆ ಗೋವು ಅಂದರೆ ಇಷ್ಟ ಅಲ್ವೋ? ಗೋವುಗಳನ್ನು ಕಟ್ಟಿಕೊಂಡು ಬರೋಣ ದೇವಸ್ಥಾನಕ್ಕೆ ಬರುವಾಗ. ಏನು ಗೋವುಗಳು? ಆಗ ಹೇಳಿದ್ದೇನೆ, ಮಾತೆ ಮಂತ್ರಗಳೇ ಗೋವುಗಳು. ಆ ಮಂತ್ರಗಳೆಂಬ ಗೋವುಗಳನ್ನು, ನಮಗೆ ಈ ಮಂತ್ರ ಬರುತ್ತಲ್ಲ, ಎಲ್ಲ ಬಿಡಿ, ಕೊನೆಗೆ ಇಷ್ಟಾದರೂ ಬರುತ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಆಯ್ತಾ? ಅಲ್ಲ, ದೇವರ ಮಂತ್ರ ಅದು ಹೇಳಿಬಿಟ್ಟು ದೇವರು ನಿನ್ನ ಮಂತ್ರ ಅದನ್ನು ಹೇಳ್ಬೋದು, ಎಲ್ಲ ದೇವರನ್ನೇ ಹೇಳ್ತಕ್ಕಂಥದ್ದು. ಆ ಮಂತ್ರಗಳೆಂಬ ಗೋವುಗಳನ್ನು ಕಟ್ಟಿಕೊಂಡು ನಾವು ದೇವರ ಬಳಿಗೆ ಹೋದರೆ ದೇವರು ಖುಷಿ ಪಡ್ತಾನೆ ಅಂತ. ಗೋವುಗಳನ್ನು ಕರ್ಕೊಂಡು ಬಂದಿದ್ದಾನೆ ಅಂತೇಳಿ ದೇವರು ಆ ಗೋವುಗಳನ್ನು ನೋಡುವಾಗ ನಮ್ಮನ್ನೂ ನೋಡ್ತಾನೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರುವಾಗ ಮಂತ್ರ ಸಹಿತವಾಗಿ ಅದಕ್ಕೋಸ್ಕರನೇ ಬರುವುದು. ಆ ನಿಟ್ಟಿನಲ್ಲಿ ಇವಳು ಏನು ಮಾಡಿದಳು? ಗೋವಿನ ರೂಪ ತಾಳಿದ್ದಳು, ಭಗವಂತನ ಬಳಿಗೆ ಬಂದರು. ಗೋ ಬ್ರಾಹ್ಮಣ ನಮಗೆ ಹಿತ ಮಾಡುವುದಕ್ಕೋಸ್ಕರ ಇರುವವ ನೀನು ಅಂತ ಹೇಳಿಕೊಂಡು ಆ ರೂಪ ತಾಳಿಕೊಂಡು ಬಂದಳು. ಯಾರವ? ನಮಃ
ಬ್ರಹ್ಮಣ್ಯ ದೇವಾಯ ಅಂತಲ್ವೋ? ಬ್ರಹ್ಮಣ್ಯ ದೇವ ಅಂತ ದೇವರನ್ನು ಕರೀತಾರಲ್ವೋ? ಏನರ್ಥ ಬ್ರಹ್ಮಣ್ಯ ದೇವ ಅಂದರೆ ನಾನು ಯಾಕೆ ಇದರ ಅರ್ಥ ಹೇಳ್ತೇನೆ ಅಂದರೆ, ಪ್ರಾಯಶಃ ನಾವು ಹೆಚ್ಚಿನವರು ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ತೇವೆ ಅಂತ ಭಾವಿಸ್ತೇನೆ. ಏನು ಬ್ರಹ್ಮಣ್ಯ ದೇವ ಅಂದರೆ? ಬ್ರಹ್ಮಣ್ಯ ಅಂದರೆ ಏನು? ನ್ಯ ಅಂದರೆ ಹಿತ ಮಾಡುವವ, ನ್ಯ ಅಂದರೆ ಹಿತ ಮಾಡುವವ, ನ್ಯ ಅಲ್ಲ ನ್ಯ, ಟಾಟಾ ಡಾಡಾಣ. ನ್ಯ ಅಂದರೆ ಹಿತ ಮಾಡುವವ, ಬ್ರಹ್ಮ ಅಂದರೆ ತುಂಬಿಸಿಕೊಳ್ಳಬೇಕು ಅಂತ ಆಸೆ ಉಳ್ಳವನಿಗೆ ಹಿತ ಮಾಡುವ ದೇವನೇ ಬ್ರಹ್ಮಣ್ಯ ದೇವ ಅಂದರು. ತುಂಬಿಸಿಕೊಳ್ಳುವುದು ಅಂತಂದರೆ ತಲೆ, ಮನೆಯಲ್ಲ. ತಲೆ ತುಂಬಿಸಿಕೊಳ್ಳುವುದು ಅಂತಂದರೆ ಏನಾದರೂ ದೊಡ್ಡವರು ಹೇಳತಕ್ಕಂಥ 4 ಮಾತುಗಳಿಂದ, ಹಿತ ಉಪದೇಶಗಳಿಂದ ತಲೆಯನ್ನು ತುಂಬಿಸಿಕೊಳ್ಬೇಕು ಅಂತ ಆಸೆ ಉಳ್ಳವರಿಗೆ ಅನುಕೂಲ ಮಾಡಿಕೊಡುವ ದೇವನೇ ಬ್ರಹ್ಮಣ್ಯ ದೇವ ಅಂದರು. ಆಸೆ ಇರುತ್ತಾ? ನನ್ನ ಮಗು ತಲೆ ತುಂಬಿಸ್ಕೊಳ್ಬೇಕು, ನನ್ನ ಮಗು ತುಂಬಬೇಕು, ನನ್ನ ಮಗು ಎಲ್ಲ ಬಿಡಿ, ನನ್ನ ಮಗುವಿಗೆ ತುಂಬ ಮಾರ್ಕ್ ಬರಬೇಕು, ನನ್ನ ಮಗುವಿಗೆ 100ಕ್ಕೆ 200 ಮಾರ್ಕ್ ಬರಬೇಕು, ನನ್ನ ಮಗು ತುಂಬ ಮಾರ್ಕ್ ಉಳ್ಳದ್ದಾಗಬೇಕು. ಅದು ಒಮ್ಮೊಮ್ಮೆ ಏನಾಗುತ್ತೆ, ಮಾರ್ಕ್ನೊಟ್ಟಿಗೆ ರಿಮಾರ್ಕ್ ಬಂದುಬಿಡುತ್ತೆ ಅಂದರು. ತುಂಬ ಅಂಕ ಗಳಿಸಬೇಕು ಅಂತ ಆಸೆ ಇರುತ್ತಾ? ಅದಕ್ಕಂದರು ದೇವರನ್ನು ಬ್ರಹ್ಮಣ್ಯ ದೇವ ಅಂತ ಚಿಂತನೆ ಮಾಡೋಣ. ನನ್ನ ಮಗು ಪೂರ್ಣ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಉಂಟು, ನಾನು ನನ್ನ ಮಗುವಿನ ಪೂರ್ಣತೆಯನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ, ಅದಕ್ಕೋಸ್ಕರ ನನ್ನ ಮಗುವಿಗೆ ಹಿತವನ್ನು ಮಾಡುವ ದೇವನೇ ಎನ್ನುವುದು ಬ್ರಹ್ಮಣ್ಯ ಬ್ರಹ್ಮಣ್ಯ ದೇವ, ಬ್ರಹ್ಮಣ್ಯ ದೇವ. ಅದನ್ನೇ ಭೂಮಿ ತಾನು ಹೇಳ್ತಾ ಹೋದದ್ದು. ನಾನು ಅಪೂರ್ಣನಾಗಿದ್ದೇನೆ ಅಂತಾಳೆ ಭೂಮಿ, ದೇವರ ಮುಂದೆ ನಿಂತು ನಾನು ಅಪೂರ್ಣನಾಗಿದ್ದೇನೆ ಅಂತಾಳೆ. ಯಾಕೆ? ಒಳ್ಳೆಯವರನ್ನೇ ನನ್ನಲ್ಲಿ ತುಂಬಿಸ್ಕೊಳ್ಬೇಕು ನನ್ನ ಸಂಕಲ್ಪ ಆಗ್ತಾ ಇಲ್ಲ. ಯಾರ್ಯಾರೋ ಕೆಟ್ಟವರು ಬಂದು ಸೇರಿಕೊಂಡಿದ್ದಾರೆ ಇಲ್ಲಿ, ಆದ್ದರಿಂದ ನನ್ನನ್ನು ಪೂರ್ಣನನ್ನಾಗಿ ಮಾಡೋ ಅಂತ ಬ್ರಹ್ಮಣ್ಯ ದೇವ. ತುಂಬಿಸ್ಕೊಳ್ಬೇಕು ಅಂತ ಒಳ್ಳೆಯ ವಿಷಯದಿಂದ ತುಂಬಿಸ್ಕೊಳ್ಬೇಕು ಅಂತ ಆಸೆ ಉಳ್ಳವರಿಗೆ ಹಿತವನ್ನು ಮಾಡತಕ್ಕಂಥ, ಒಳ್ಳೆಯದನ್ನು ಮಾಡತಕ್ಕಂಥ ದೇವನೇ ನಮಃ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ. ತನ್ಮೂಲಕ ಜಗತ್ತಿಗೇನೆ ಹಿತವನ್ನು ಮಾಡುವವ ಕೃಷ್ಣ, ನಿನಗೆ ನಮಸ್ಕಾರ ಅಂತ ಹೇಳಿಕೊಂಡು ಭೂಮಿ ತಾನು ಗೋವಿನ ರೂಪ ತಾಳಿಕೊಂಡು ಎಲ್ಲಿಗೆ ಹೋದಳು? ಬ್ರಹ್ಮಾದಿಗಳ ಬಳಿಗೆ ಹೋದರು. ಬ್ರಹ್ಮಾದಿಗಳು ಇವಳನ್ನು ಕರ್ಕೊಂಡು ಭಗವಂತನ ಬಳಿಗೆ. ನಾವು ಸೀದಾ ಪ್ರಾಂಶುಪಾಲರ ಬಳಿಗೆ ಹೋಗಲಿಕ್ಕಿಲ್ಲ, ನಾವು ನಮ್ಮ ಕ್ಲಾಸ್ ಟೀಚರ ಬಳಿಗೆ ಹೋಗಬೇಕೇನಿದ್ರೂ ಕೂಡ ಸಮಸ್ಯೆ ಇಟ್ಕೊಂಡು. ಕ್ಲಾಸ್ ಟೀಚರ್ ನಮ್ಮನ್ನು ಕರ್ಕೊಂಡು ಪ್ರಾಂಶುಪಾಲರ ಬಳಿಗೆ ಹೋಗಬೇಕಷ್ಟೇ ವಿನಃ ಒಳ್ಳೆಯ ಪ್ರಾಂಶುಪಾಲ ಅಂತಾದರೆ ನಾವು ನೇರ ಹೋದರೆ ದಬ್ಬತಾನೆ. ಇನ್ನು ಆ ಪ್ರಾಂಶುಪಾಲರಿಗೂ ನಮ್ಮ ಕ್ಲಾಸ್ ಟೀಚರಿಗೂ ಆಗುವುದಿಲ್ಲ ಅಂತಿದ್ರೆ ಆವಾಗ ಪ್ರಾಂಶುಪಾಲ ಬಾ ಅಂತ ಕರೀತಾನೆ. ಇಷ್ಟೇ ವ್ಯತ್ಯಾಸ, ಎಲ್ಲಿಲ್ಲ ರೀ ತಾರತಮ್ಯ. ಆದರೆ ಮಧ್ವರು ತಾರತಮ್ಯ ಹೇಳಿದ್ರು ಅಂತಂದಾಗ ಮೈ ಪರಿಚಿಕೊಳ್ತೇವೆ ಅಷ್ಟೇ. ಎಲ್ಲ ಕಡೆಯಲ್ಲಿ ತಾನೆ ಹೊರಗೆ ಬಾಗಿಲು ಕಾಯುವನಿಗೆ ಕೊಟ್ಟಷ್ಟೇ ಲಂಚ, ಒಳಗಿರುವ ಅಧಿಕಾರಿ ಕೊಟ್ಟರೆ ಕೆಲಸ ಆಗ್ತದಾ? ಅಲ್ಲಿ ಸ್ವಲ್ಪ ಒಳಗೆ ಸ್ವಲ್ಪ ಜಾಸ್ತಿ ಕೊಡಬೇಡವಾ ಲಂಚ? ಮತ್ತೆ ಅಷ್ಟೇ ಕೊಟ್ಟರೆ ಅವ ಅಂತಾನೆ, ಅವ ಬಾಗಿಲು ಕಾಯುವ ನಾನು ಮೇಲಧಿಕಾರಿ ಅಂತಾನೆ. ಅದೇ ತಾರತಮ್ಯ ಅಲ್ಲೋ. ನಾವು ಹೇಳಿದರೆ ಮಾತ್ರ ನಿಮ್ಗೆ ಗಲಾಟೆ ಮಾಡೋದು. ನೀವು ಗಲಾಟೆ ಮಾಡುವವರು ದುಡ್ಡು ತಗೊಳ್ಳುವಾಗ ಮಾತ್ರ ತಾರತಮ್ಯದಿಂದಲೇ ತಗೊಳ್ತಾರೆ. ಅದಕ್ಕಂದರು ಅದೇ ರೀತಿಯಲ್ಲಿ ಬ್ರಹ್ಮಾದಿಗಳ ಬಳಿಗೆ, ಚತುರ್ಮುಖ ಬ್ರಹ್ಮನ ಬಳಿಗೆ ಈ ಭೂಮಿ ತಾನು ಹೋದಳು. ಚತುರ್ಮುಖ ಬ್ರಹ್ಮ ಅವಳನ್ನು ಕರ್ಕೊಂಡು ಭಗವಂತನ ಬಳಿಗೆ ಹೋಗಿದ್ದಾನೆ. ಆ ಭಗವಂತನ ಮುಂದೆ ಇವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 6 ಗಂಟೆಗೆ ಸೇರೋಣ.